ನಮಸ್ಕಾರ, ಶುಭ ಸಂಜೆ. ಹೇಗಿದ್ದೀರಿ? ಒಂದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ನಮಗೆ ಈಗ ಬರ್ತಿರೋದು ಏನು ಗೊತ್ತಾ? ಮಂಡ್ಯ, ಹಾಸನ ಮತ್ತು ಕೋಲಾರ ಜೆಡಿಎಸ್ ತೆಕ್ಕೆಗೆ ಬಂದಿದೆ. ಹೌದು, ಅಬ್ಸಲ್ಯೂಟ್ಲಿ ರೈಟ್. ಬೆಂಗಳೂರು ಗ್ರಾಮಾಂತರದಲ್ಲಿ ಜೆಡಿಎಸ್ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡ್ತಾ ಇಲ್ಲ. ತುಮಕೂರಿನಲ್ಲಿ ಮುದ್ದ ಹನ್ಮೇಗೌಡರು ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಬಿಜೆಪಿ ಅಥವಾ ಜೆಡಿಎಸ್ನ ಆ ಮೈತ್ರಿ ಅನ್ನೋದು ಏನಿದೆ ಅಲ್ಲಿ ಯಾವುದೇ ರೀತಿಯ ಆಟ ನಡೆಯೋದಿಲ್ಲ ಅನ್ನೋ ಚರ್ಚೆ ಶುರುವಾಗಿದೆ. ನನಗೀಗ ಕೇವಲ 5 ನಿಮಿಷಗಳ ಹಿಂದೆ, ಬಹುಶಃ ಕುಮಾರಸ್ವಾಮಿ ಅವರು ಲ್ಯಾಂಡ್ ಆಗಿರಬಹುದು ಅನ್ಸುತ್ತೆ, ಒಂದು ಸ್ವಲ್ಪ ಹೊತ್ತಿನ ಮುಂಚೆ, ಬಟ್ ನನಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಮಂಡ್ಯ, ಹಾಸನ, ಕೋಲಾರ ದಟ್ ಸೀಮ್ಸ್ ಟು ಬಿ ದ ಬೆಟ್ ಫಾರ್ ಜೆಡಿಎಸ್. ಹೌದು, ಇದನ್ನು ಎಕ್ಸ್ಕ್ಲೂಸಿವ್ ಆಗಿ ವಿಸ್ತಾರ ನ್ಯೂಸ್ ನಲ್ಲಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗಾದರೆ ಈ ಮೈತ್ರಿಯ ಮಹಾಮರ್ಮ ಏನು? ಹಾಸನದಲ್ಲಿ ಜೆಡಿಎಸ್ನ ಸ್ಟ್ರಾಂಗ್ ಫುಟ್ ಹೋಲ್ಡ್ ಇದೆ, ನಾನು ಒಪ್ಕೊಳ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗನ್ ಮಾತ್ರಕ್ಕೆ ಅಲ್ಲಿರುವ ಹಾಲಿ ಸಂಸದರಿಗೆ ಟಿಕೆಟ್ ಕೊಡುವುದಕ್ಕೆ ಸ್ವತಃ ಮಾಜಿ ಮುಖ್ಯಮಂತ್ರಿಗಳಿಗೆ ಒಂದು ಸ್ವಲ್ಪ ತಲೆಬೇನೆ ಇದೆ ಅನ್ನೋದಂತೂ ಸತ್ಯ. ಯಾಕೆಂದ್ರೆ ಹಾಲಿ ಸಂಸದರು ಮಾಡಿಕೊಂಡಿರುವ ಎಡವಟ್ಟುಗಳು ಮಾತ್ರ ಕಾರಣ ಅಲ್ಲ, ಅವರ ಕುಟುಂಬದ ನಡುವೆ ಇರುವ ಒಂದು ಸ್ವಲ್ಪ ಇನ್ಫೈಟಿಂಗ್ ಏನಿದೆ, ಜಿದ್ದಿ ಏನಿದೆ, ಅದು ಕೂಡ ಸಿಕ್ಕಾಪಟ್ಟೆ ದೊಡ್ಡ ಕಾರಣಗಳಲ್ಲಿ ಒಂದು. ಎರಡನೇ ಕಾರಣ, ಮಂಡ್ಯಕ್ಕೆ ಬರುವಾಗ ಮಂಡ್ಯದಲ್ಲಿ ಇಟ್ ಲುಕ್ಸ್ ಲೈಕ್ ಸುಮಲತಾ ವಿಲ್ ನಾಟ್ ಕಂಟೆಸ್ಟ್ ಫ್ರಮ್ ಬಿಜೆಪಿ. ಕಾರಣ ಏನು ಅಂತಂದ್ರೆ, ಸುಮಲತಾ ಅವರಿಗೆ ಬೆಂಗಳೂರು ಸೆಂಟ್ರಲ್ ಅಥವಾ ಬೆಂಗಳೂರು ನಾರ್ತ್ ಅಥವಾ ರಾಜ್ಯಸಭೆಯ ಅವಕಾಶವನ್ನ ಮಾಡಿಕೊಡುವುದಾಗಿ ಒಪ್ಪಿಗೆ ಕೊಡಲಾಗಿದೆ ಅನ್ನುವ ಚರ್ಚೆ ನಮಗೆ ಈಗ ಕೆಲವು ನಿಮಿಷಗಳ ಹಿಂದೆ ಬಂದಿದೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರಿಗೂ ಒಂದು ಸ್ವಲ್ಪ ಭಯ ಇದೆ ಅಂತ. ಯಾಕೆ? ಸ್ಟಾರ್ ಚಂದ್ರು ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ. ಅವ್ರು ಬೇರೆ ಶಾಸಕರೊಬ್ಬರ ಅತ್ಯಂತ ಆಪ್ತ, ಸಿಕ್ಕಾಪಟ್ಟೆ ದುಡ್ಡು, ಕಾಂಗ್ರೆಸ್ ಇಂದ ನಿಂತ್ಕೋಬಹುದು. ಹೀಗಿರುವಾಗ ಅವ್ರು ಓಡಾಡ್ಬಿಟ್ರೆ, ನಾನೇನಾದ್ರೂ MP ಚುನಾವಣೆಗೆ ನಿಂತ್ಕೊಂಡು ಸೋತ್ಗಿತ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋ ತರದ ಆಲೋಚನೆ ಸಹಜವಾಗಿ ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗಿದ್ದೇ ಇದೆ. ಇನ್ನೂ ಒಂದಿದೆ ಕುಮಾರಸ್ವಾಮಿ ಅವರಿಗೆ, ಅದೇನು ಅಂತಂದ್ರೆ ಪುತ್ರನ ಮೇಲಿರುವ ಪ್ರೀತಿ. ಎಲ್ಲಿದ್ದೀಯಪ್ಪ ನಿಖಿಲ್ ಅಂತ ಕೇಳಿದಾಗ, ನಿಖಿಲ್ ನಾನು ಇಲ್ಲಿದ್ದೀನಿ ಅಪ್ಪ ಅಂತ ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ಳೋದಕ್ಕೆ ತಯಾರಿದ್ರು ಕೂಡ ನಾವು ನಿಮ್ಮ ಹತ್ರ ಇಲ್ಲ ಸರ್ ಅನ್ನೋ ತರದಲ್ಲಿ ಪಾಪ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎರಡು ಸಲ ಮುಖಭಂಗವನ್ನ ಮಾಡಿಬಿಟ್ಟಿದ್ದಾರೆ. ಒಂದ್ಸಲ ಮಂಡ್ಯ ಬೈ ಎಲೆಕ್ಷನ್ ನಲ್ಲಿ, ಮತ್ತೊಂದ್ಸಲ ನಿಮಗೆ ಗೊತ್ತಿರುವ ಹಾಗೆ ಕಳೆದ ಸಲ ಕನ್ಕ್ಲೂಡ್ ಆದಂತ ವಿಧಾನಸಭೆ ಚುನಾವಣೆಯಲ್ಲಿ. ಇನ್ ಕೋಲಾರದ ವಿಷಯಕ್ಕೆ ಬರುವಾಗ, KH ಮುನಿಯಪ್ಪ ಸೀಮ್ಸ್ ಟು ಬಿ ಅ ವೆರಿ ಸ್ಟ್ರಾಂಗ್ ಕಂಟೆಂಡರ್. ಹಾಗಾಗಿ ಏನ್ ಮಾಡಬೇಕು? ಏನ್ ಸಮೃದ್ಧಿ ಮಂಜುನಾಥ್ ಆಯ್ಕೆ ಮಾಡ್ಕೊಳ್ತಾರ? ಬೇರೆ ಬೇರೆಯವರು ಸುಮಾರು ಜನ ಇದ್ದಾರೆ, ಅವ್ರನ್ನೇನಾದ್ರೂ ಕಣಕ್ಕಿಳಿಸ್ತಾರ? ಈ ಎಲ್ಲ ಮೈತ್ರಿ ಮಹಾಮರ್ಮಗಳ ನಡುವೆ ಇವತ್ತಿನ ಚರ್ಚೆ ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ. ಲೆಟ್ಸ್ ಬಿಗಿನ್. ನನ್ನ ಮುಂದೆ ಇರುವ LED ಸ್ಕ್ರೀನ್ ನಲ್ಲಿ, ನನ್ನ ಹಿಂದ್ಗಡೆ ಇರುವ LED ಸ್ಕ್ರೀನ್ ನಲ್ಲಿ, ನಿಮ್ಮ ಮುಂದೆ ಇರುವ LED ಸ್ಕ್ರೀನ್ ನಲ್ಲಿ ಡೀಟೇಲ್ಸ್ ನಾನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಮಂಡ್ಯದ ಲೆಕ್ಕಾಚಾರ, ಕಾಂಗ್ರೆಸ್ನ ಮಣಿಸೋದಕ್ಕೆ ಬಿಜೆಪಿ JDS ನಾಯಕರು ಮೈತ್ರಿ. ಸದ್ಯದ ಮಟ್ಟಿಗೆ ನಾನು ಇನ್ಫ್ಯಾಕ್ಟ್ ಈ ಅಪ್ಡೇಟ್ಗಳನ್ನು ಹಾಕ್ಸೋದಕ್ಕೂ ಈಗ ನನಗೊಂದು 5-10 ನಿಮಿಷದ ಹಿಂದೆ ಸಿಕ್ಕಂತ ಮಾಹಿತಿಗೂ ಅಜಗಜಾಂತರ ಇದ್ರೂ ಇರಬಹುದು. ಒಂದ್ ಸ್ವಲ್ಪ ತಾಳ್ಮೆ ಕಾಪಾಡ್ಕೊಳ್ಳಿ, ಒಂದ್ ಸ್ವಲ್ಪ ತಾವು ಆಲೋಚನೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲೀಸ್ ಮುಂದಕ್ಕೆ ಹೋಗೋಣ. ಕಾಂಗ್ರೆಸ್ ಮಣಿಸಲು ಬಿಜೆಪಿ ಮತ್ತು JDS ನಾಯಕರು ಮೈತ್ರಿಯನ್ನ ಮಾಡ್ಕೊಂಡಿರೋದು ನಿಮಗೆ ಗೊತ್ತಿರೋ ವಿಷಯನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಲೋಕಸಮರದಲ್ಲಿ ಮತ್ತೆ ಸ್ವಾಭಿಮಾನದ ಹೋರಾಟ, ನೋ, ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಹ್ಯಾಪನ್. ಈ ಹಿಂದೆ ಸ್ವಾಭಿಮಾನ ಅದು ಇದು ಮತ್ತೊಂದು ಮಗದೊಂದು, ನೋ. JDSಗೆ ಮಂಡ್ಯ, ಸುಮಲತಾ ಮುಂದಿನ ನಡೆ ನಿಗೂಢ ಅವೆಲ್ಲ ನನ್ನ ಪ್ರಕಾರ ಈ ಹಂತದಲ್ಲಿ ಇಲ್ವೇ ಇಲ್ಲ. ಇಟ್ ಲುಕ್ಸ್ ಲೈಕ್ ದೇರ್ ವಿಲ್ ಬಿ ನೋ ಸುಮಲತಾ ಇನ್ ಮಂಡ್ಯ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ದಿಸ್ ಟೈಮ್. ನನಗೀಗ ಸಿಕ್ಕಿರುವ ಪೊಲಿಟಿಕಲ್ ಮಾಹಿತಿ ಪ್ರಕಾರ, ಆಲ್ಮೋಸ್ಟ್ ಪಕ್ಕಾ ಮಾಹಿತಿ ಪ್ರಕಾರ. ಹಾಗಾದ್ರೆ ಯಾರ್ಯಾರ ಅಭ್ಯರ್ಥಿಗಳು ಬನ್ನಿ ಗಮನಿಸೋಣ. ಮೈತ್ರಿ ಅಭ್ಯರ್ಥಿ ಆದ್ರೆ HD ಕುಮಾರಸ್ವಾಮಿ ಅವರಾಗಬಹುದು. ಮೈತ್ರಿ ಅಭ್ಯರ್ಥಿ ಆದ್ರೆ CN ಮಂಜುನಾಥ್ ಆಗಬಹುದು. ಮೈತ್ರಿ ಅಭ್ಯರ್ಥಿ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಆಗುವ ಸಾಧ್ಯತೆಯನ್ನ ತಳ್ಳಿ ಹಾಕುವ ಹಾಗಿಲ್ಲ.
KC ನಾರಾಯಣಗೌಡರು ಕೂಡ ಖಂಡಿತವಾಗ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯಾಗಬಹುದು. ಆದರೆ ಸುಮಲತಾ ಪಕ್ಷೇತರರಾಗ್ಬಿಟ್ರೆ, ಮತ್ತೊಂದು ಕಡೆ ಸ್ಟಾರ್ ಚಂದ್ರು ಸಿಕ್ಕಾಪಟ್ಟೆ ಪ್ರಭಾವಿ ಇರುವ ಶಾಸಕರ ಸಂಬಂಧಿ, ಭಾರಿ ಸ್ಟಾರು ದುಡ್ಡಿನಲ್ಲಿ, ಇವರು ಏನಾದರೂ ನಿಂತ್ಕೊಂಡ್ಬಿಟ್ರೆ ಸ್ಟಾರ್ ಚಂದ್ರು, ಇನ್ನು ಕುಮಾರಸ್ವಾಮಿ ಅವರು ಸುಮ್ಮನೆ ಇರ್ತಾರೆಯೇ? ಕುಮಾರಸ್ವಾಮಿ ಅವ್ರಿಗೊಂದು ಸ್ವಲ್ಪ ಭಯ ಆಗೋದಿಲ್ವೇ? ಆಗ್ತದೋ ಇಲ್ವೋ? ಇದೇ ಭಯ ಕುಮಾರಸ್ವಾಮಿ ಅವರನ್ನ ಸದ್ಯಕ್ಕೆ ಕಾಡ್ತಾ ಇದೆ ಅಂತನ್ನೋದು ನಮಗೆ ಸಿಗ್ತಾ ಇರೋ ಮಾಹಿತಿ. ಅಂಡ್ ಆಲ್ಮೋಸ್ಟ್ ಇಟ್ ಲುಕ್ಸ್ ಲೈಕ್ ದೇರ್ ಇಸ್ ನೋ ಸುಮಲತಾ ಇನ್ ಮಂಡ್ಯ ದಿಸ್ ಟೈಮ್. ಆಮೇಲೆ CN ಮಂಜುನಾಥ್, ಐ ಡೋಂಟ್ ಥಿಂಕ್ ಸೊ ಹಿ ವಿಲ್ ಕಂಟೆಸ್ಟ್ ಫ್ರಮ್ ಮಂಡ್ಯ. ಬೆಂಗಳೂರು ಗ್ರಾಮಾಂತರ ಅಂತ ಇದ್ದಾರೆ, ಬಟ್ ದೇ ಡು ನಾಟ್ ವಾಂಟ್ ಟು ಟೇಕ್ ರಿಸ್ಕ್. ನಿಖಿಲ್ ಕುಮಾರಸ್ವಾಮಿ ಪಾಪ ಏನ್ 3ನೇ ಸಲ ಅವ್ರಿಗೆ ಬೇಜಾರು ಮಾಡಿಸ್ತೀರೇನ್ರಿ? 3ನೇ ಸಲ ಅವ್ರಿಗೆ ಏನ್ರಿ ಹೊಟ್ಟೆ ಉಳಿಸ್ತೀರೇನ್ರಿ ರೈ ಪಾಪ? 3ನೇ ಸಲ ನೋವು ಕೊಡ್ತೀರೇನ್ರಿ ಅವ್ರಿಗೆ ಪಾಪ? ನೀವು ಗೊತ್ತಾಗಲ್ವ ಅಷ್ಟು ನಿಮಗೆ? ಬೈ ಎಲೆಕ್ಷನ್ ಅಲ್ಲಿ ಸೋಲ್ಸಿದ್ರಿ, ವಿಧಾನಸಭೆಯಲ್ಲಿ ಸೋಲ್ಸ್ಬಿಟ್ರಿ, ಏನ್ 3ನೇ ಸಲ ಚಾನ್ಸ್ ಕೊಡ್ತೀರಾ ಪಾಪ? ಬೇಜಾರು ಮಾಡಿಸ್ತೀರಾ ಅವ್ರಿಗೆ ನೀವು? ಏನ್ರಿ ಅಂತ ಜನ ಹಿಂಗ್ ಮಾತಾಡ್ಕೊಳ್ತಾ ಇದ್ದಾರಂತೆ. ಈ ತರ ಜನ ಹೇಳಿದ್ರು ಅಂತ ನನಗೆ ಹೇಳಿದ್ರು ಒಬ್ರು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಪ್ಲೀಸ್, ಬೇರೆ ಬೇರೆ ಕ್ಷೇತ್ರಗಳ ಕಡೆಗೆ ಗಮನ ಹರಿಸೋಣ. ಮೈತ್ರಿ ಘೋಷಣೆ ಬಳಿಕವೂ ಕೂಡ ಹಾಸನ ವಿಚಾರದಲ್ಲಿ ಗೊಂದಲ, ಸಿಕ್ಕಾಪಟ್ಟೆ ಗೊಂದಲ. ದಳಪತಿಗಳ ವಿರುದ್ಧ ಬಿಜೆಪಿ ನಾಯಕರು ಬಹಿರಂಗವಾಗಿ ಟೀಕೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಬಿಜೆಪಿಯವರು ಹೇಳ್ಕೊಟ್ಟಿರ್ಬೋದು. ಟೀಕೆ ಮಾಡಿ ಏನೋ ಅವರಲ್ಲಿ ಮಾತ್ರ ಒಕ್ಕಲಿಗರಿರೋದಾ, ನಮ್ಮಲ್ಲಿಲ್ವಾ? ನೀವು ಅಂದಿದ ತಕ್ಷಣ ಸುಮ್ಮನೆ ಕೂತ್ಕೊಂಡ್ಬಿಡ್ಬೇಕಾ? ನಾವು ಒಕ್ಕಲಿಗರಲ್ವಾ? ಈಗ ಪ್ರೀತಮ್ ಗೌಡ ಮಾತಾಡಿದ್ರು, ಅವ್ರು ಮಾತಾಡಿದ್ರು, ಇವ್ರು ಮಾತಾಡಿದ್ರು. ನನ್ನ ಪ್ರಕಾರ ಇದೆಲ್ಲ ಪ್ಲಾನ್ಡ್ ಆಕ್ಷನ್ ಇರ್ಬೋದಪ್ಪ ರಾಜಕೀಯದಲ್ಲಿ. ಏನು ಪ್ರೀತಮ್ ಗೌಡ ಒಬ್ಬರೇನ? ಊರಲ್ಲಿರೋರೆಲ್ಲ ಸುಮ್ಮನೆ ಇರುವಾಗ ಪ್ರೀತಮ್ ಗೌಡ್ರು ಮಾತ್ರ ರೊಚ್ಚಿಗೆದ್ದು ಬಿಟ್ರು ಅಂತಂದ್ರೆ ನಂಬಕ್ಕಾಗತ್ತಾ? ನನಗೇನೋ ನಂಬಕ್ಕಾಗಲ್ಲ. ಸೊ ಹಾಸನದಲ್ಲಿ ಸ್ಥಳೀಯವಾಗಿ ಬಿಜೆಪಿ ಮತ್ತು JDS ಮಧ್ಯೆ ಫೈಟ್ ಇದ್ದೇ ಇದೆ. ಅಭ್ಯರ್ಥಿಗಳ ಗಮನಿಸೋಣ ಕ್ವಿಕ್ಲಿ ನಾವ್. ಶ್ರೇಯಸ್ ಪಟೇಲ್ ಪಾಪ, ಶ್ರೇಯಸ್ ಪಟೇಲ್ ಬಗ್ಗೆ ನನಗೆ ನಿಜವಾಗಿಯೂ ಕೂಡ ಬಹಳ ಅಭಿಮಾನ. ಯಾಕೆ ಅಂತಂದ್ರೆ, ಅಭಿಮಾನ ಅನ್ನುವುದಕ್ಕಿಂತ ಒಂದು ರೀತಿ ಗೌರವ. ಯಾಕೆ ಅಂತಂದ್ರೆ, ಕಳೆದ ಸಲ ಘಟಾನುಘಟಿ ಅಭ್ಯರ್ಥಿಯನ್ನ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿದ್ರು. ಅಂದ್ರೆ ಇವರು ಕೆಲವು ಸಾವಿರ ಮತಗಳ ಅಂತರದಿಂದ ಸೋತ್ರು. ಯಂಗ್ ಚಾಪ್ ಶ್ರೇಯಸ್ ಪಟೇಲ್, ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್ ಶ್ರೇಯಸ್ ಪಟೇಲ್. ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ, ಇವ್ರ ಮೇಲೆ ಶಾನೇನೆ ಬೇಜಾರುಗಳಿದ್ದಾವೆ, ಇವ್ರ ಮೇಲೆ ಶಾನೇನೆ ಆರೋಪಗಳಿದ್ದಾವೆ, ಇವ್ರ ಮೇಲೆ ತುಂಬ ಏನೇನೋ ಇದ್ದಾವೆ ಆರೋಪಗಳು. CN ಮಂಜುನಾಥ್ ಇದಾರಲ್ಲ, ಅವರು ನಮ್ಮ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿ ಕೆಲಸ ಮಾಡಿದವರು, ಹೃದಯವಂತರು. ಬಟ್ ನನಗನ್ಸ್ಲಿಕ್ಕಿಲ್ಲ ಹಿ ವಿಲ್ ಕಂಟೆಸ್ಟ್ ಫ್ರಮ್ ಹಾಸನ. ಬನ್ನಿ ಕೋಲಾರಕ್ಕೆ ಬರೋಣ. ಕೋಲಾರದಲ್ಲಿ ಇವ್ರದ್ದು ಕಥೆ ಏನು ಅಂತ ಬರೋಣ. ಕೋಲಾರ ಬಿಜೆಪಿ ಸಂಸದ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗ್ಬೋದೇನೋ? ಅಲ್ಲೇನೋ ಕಾಂಗ್ರೆಸ್ ಇಂದ ಮುನಿಯಪ್ಪನವ್ರು ಬರ್ತಾರೆ ಅಂತ. ಕೋಲಾರದಲ್ಲಿ ಹಿಡಿತ ಹೊಂದಿರುವ JDS ನಾಯಕರು ಚೆನ್ನಾಗಿದೆ. ಯಾಕಂದ್ರೆ ನಿಮ್ಗೆ ನೆನಪಿರ್ಬೋದು, ಈ ಯಾತ್ರೆ ಎಲ್ಲ ಶುರು ಮಾಡ್ಕೊಂಡ್ರಲ್ಲ JDSನವರು, ಶುರು ಮಾಡ್ಕೊಂಡಿದ್ದೆ ಫಸ್ಟ್ ಎಲ್ಲಿಂದ ಹೇಳಿ? ಕೋಲಾರದಿಂದ. ನಿಸರ್ಗ ನಾರಾಯಣ ಸ್ವಾಮಿ, ಸಮೃದ್ಧಿ ಮಂಜುನಾಥ್ ಇವರೆಲ್ಲರ ಹೆಸರು ಕೂಡ ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಕೈ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಬಹುದು KH ಮುನಿಯಪ್ಪ. ಆ ಕಾರಣಕ್ಕಾಗಿ ಏನು ಬೇಕಾದರೂ ಕೂಡ ಆಗಬಹುದು. ಸೊ ಮುನ್ಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿ ಆಗ್ಬೋದು, ಅಥವಾ ನಿಸರ್ಗ ನಾರಾಯಣ ಸ್ವಾಮಿ ಅವರಾಗ್ಬೋದು. ಮೈತ್ರಿ ಅಭ್ಯರ್ಥಿಯಾಗಿ ಸಮೃದ್ಧಿ ಮಂಜುನಾಥ್ ಆಗಬಹುದು. KH ಮುನಿಯಪ್ಪನವರು ಕೂಡ ಆಗುವ ಸಾಧ್ಯತೆ ಇದೆ, ಅದು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ. ಗ್ರಾಮಾಂತರಕ್ಕೆ ಬರೋಣ. ಗ್ರಾಮಾಂತರದಲ್ಲಿ ಐ ಡೋಂಟ್ ಥಿಂಕ್ JDS ವಿಲ್ ಟೇಕ್ ಎನಿ ರಿಸ್ಕ್. ನನಗನ್ಸಲ್ಲ. ಕಳೆದ ಲೋಕಸಭೆ ಎಲೆಕ್ಷನ್ನಲ್ಲಿ ಒಂದೇ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದಿದ್ರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಗೆದ್ದಿತ್ತು. ಅದರ ಬಗ್ಗೆ ನನಗೆ ಯಾವ ಅನುಮಾನವೂ ಕೂಡ ಇಲ್ಲ, ನಿಮಗೂ ಯಾವ ಅನುಮಾನವೂ ಕೂಡ ಇಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ DK ಸುರೇಶ್ ಅವರು ಗೆದ್ದಿದ್ರು, ಅವರ ಕೈ ಹಿಡಿದಿತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಈಗ ಬೆಂಗಳೂರು ಗ್ರಾಮಾಂತರ ಗೆಲ್ಲೋದಕ್ಕೆ JDS ಬಿಜೆಪಿ ರಣತಂತ್ರವನ್ನು ರೂಪಿಸ್ತಾ ಇದೆ. ಅಲ್ಲಿ ಒನ್ಸ್ ಅಗೇನ್ CN ಮಂಜುನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಈ 4 ಕಡೆಗಳಲ್ಲಿ CN ಮಂಜುನಾಥ್ ಅವರ ಹೆಸರಿದೆ, 4ರಲ್ಲೂ ಇದೆ. ಆಯ್ತಾ? ಬಂತಲ್ಲ ನೋಡಿ. DK ಸುರೇಶ್ ಮೈತ್ರಿ ಅಭ್ಯರ್ಥಿಯಾಗಿ CN ಮಂಜುನಾಥ್ ಅವರು, ಡಾಕ್ಟರ್ CN ಮಂಜುನಾಥ್ ಸಾಹೇಬ್ರು. ಮತ್ತೊಂದು ಕಡೆ ಮೈತ್ರಿ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಸಾಹೇಬ್ರು. ಸೊ ಇಷ್ಟು ಜನರ ಹೆಸರು
ಸುಸ್ಪಷ್ಟವಾಗಿ ಇಲ್ಲಿ ಕೇಳಿ ಬರ್ತಾ ಇದೆ. ತುಮಕೂರಿಗೆ ಬರೋಣ. ತುಮಕೂರಿನಲ್ಲಿ ನನಗೇನೋ ಕಾಂಗ್ರೆಸ್ಗೆ ಮುದ್ದನ್ಮೇಗೌಡರು ಈಗಾಗಲೇ ಎಂಟ್ರಿ ಕೊಟ್ಟ ಮೇಲಿಂದ ಈಗ ಐ ಡೋಂಟ್ ಥಿಂಕ್ ಸೋ ದಟ್ ಎನಿಥಿಂಗ್ ಎಲ್ಸ್ ವಿಲ್ ವರ್ಕ್ಔಟ್ ಇನ್ ಫೇವರ್ ಆಫ್ JDS ಆರ್ BJP. ಹಾಗಾಗಿ ಊನಮ್ಮ ಅದೇ ಹೇಳಿದ್ದು, ಜಾಯ್ನ್ ಆಗಿರೋದ್ರಿಂದ ಬೇರೆ ಏನು ವರ್ಕೌಟ್ ಆಗ್ಲಿಕ್ಕಿಲ್ಲ ಬೇರೆಯವ್ರಿಗೆ, ಗೊತ್ತಾಯ್ತಾ? ಸೊ ತುಮಕೂರಿನಿಂದ ಟಿಕೆಟ್ ಪಡೆಯಲು ಬಿಜೆಪಿಯಲ್ಲಿ ಪೈಪೋಟಿ ಶುರುವಾಗ್ತಾ ಇದೆ. ಟಿಕೆಟ್ ರೇಸ್ನಲ್ಲಿ ಮಾಜಿ ಸಚಿವ ಸೋಮಣ್ಣ ಮತ್ತು ಮಾಧುಸ್ವಾಮಿ ಇದ್ದಾರೆ. ನನಗೆ ಟಿಕೆಟ್ ಅಂತ ಇದ್ದಾರೆ ಬಿಜೆಪಿ ಉಭಯ ನಾಯಕರು. ನಾನೀಗಾಗಲೇ ಹೇಳಿದ್ನಲ್ಲ, ಮುದ್ದನ್ಮೇಗೌಡರು ಜಾಯ್ನ್ ಆಗಿರೋದ್ರಿಂದ ಬೇರೆ ಆಪ್ಷನ್ಸು ಇವ್ರಿಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಹಿ ಇಸ್ ದಿ ಸ್ಟ್ರಾಂಗೆಸ್ಟ್ ಕಂಟೆಂಡರು ಮುದ್ದನ್ಮೇಗೌಡರು. ಇನ್ನು ಸೋಮಣ್ಣವರು ಕೊಡ್ರಪ್ಪ ನನಗೆ, ಕೊಡ್ರಪ್ಪ 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 ಅಂತ ಇದ್ದಾರೆ. JC ಮಾಧುಸ್ವಾಮಿ ಪಾಪ ಸೋತ್ಕೊಂಡ್ಬಿಟ್ರು ಕಳೆದ ಸಲ, ಆದರೆ ಅವ್ರಿಗೂ ಏನೋ ಅವಕಾಶ ಸಿಕ್ಕುವ ಹಾಗೆ ಕಾಣಿಸ್ತಾ ಇಲ್ಲ. ಎಲ್ಲ ಮುಗೀತು. ಬಟ್ ಈಗ ಶುರು ಆಗಬೇಕಾಗಿರೋದು ಡಿಬೇಟ್. ಲೆಟ್ಸ್ ಬಿಗಿನ್ ದ ವ್ಯೂ ಪಾಯಿಂಟ್ ನಾವು. 4 ಜನ ಗೆಸ್ಟ್ಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನನಗೆ ಇದು ಬಹಳ ಕುತೂಹಲ ಅಂತ ಅನ್ಸುತ್ತೆ. 4 ಜನರಲ್ಲಿ ನನ್ನೊಟ್ಟಿಗೆ ನೀವು ಬಿಜೆಪಿಯವ್ರನ್ನು ಕೂಡ ಕಾಣಬಹುದು, JDSನವ್ರನ್ನು ಕೂಡ ಕಾಣಬಹುದು, ಹಾಗೆ ಪತ್ರಕರ್ತರು ಅವ್ರನ್ನೂ ಕೂಡ ಕಾಣಬಹುದು, ಹಾಗೆ ನಮ್ಮ ಕಾಂಗ್ರೆಸ್ನ ಮಿತ್ರರನ್ನು ಕೂಡ ಕಾಣಬಹುದು. ಲೆಟ್ಸ್ ವೆಲ್ಕಮ್ ಆಲ್ ದಿ 4 ಆಫ್ ದೆಮ್. 4 ಜನಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ, ನಮಸ್ಕಾರ 4 ಜನಕ್ಕೂ ಕೂಡ. ಸಂಕೀರ್ತ್, ವೆಲ್ಕಮ್ ಟು ಯು. ಪ್ರದೀಪ್ ಅವರೇ, ನಿಮಗೂ ಕೂಡ ಬಹಳ ಪ್ರೀತಿಯ ಸ್ವಾಗತ. ಸರ್ ನಿಮಗೂ ಕೂಡ. ಧರ್ಮಸೇನ್ ಅವರೇ, ವೆಲ್ಕಮ್ ಟು ಯು. ಸರ್ ನಿಮಗೂ ಕೂಡ ಬಹಳ ಪ್ರೀತಿಯ ಸ್ವಾಗತ. ಓಕೆ, ಲೆಟ್ಸ್ ಬಿಗಿನ್ ದಿ ಶೋ. ಈಗ ಸರ್ ನಾನು ನಿಮ್ಮಿಂದನೇ ಕೇಳ್ತೀನಿ. ರಾಮಕೃಷ್ಣ ಉಪಾಧ್ಯಾಯ ಸರ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ನಿಂತ್ಕೊಂಡಿದೆ. ಬಟ್ ನನಗೆ ಈಗ ಒಂದು 10 ನಿಮಿಷದ ಹಿಂದೆ ಒಂದು ಮಾಹಿತಿ ಸಿಕ್ತು. 3 ಫೈನಲ್ ಆಗಿದೆ JDSಗೆ. ಬೆಂಗಳೂರು ಗ್ರಾಮಾಂತರ ದೇ ಡು ನಾಟ್ ವಾಂಟ್ ಟು ಟೇಕ್ ರಿಸ್ಕ್. ಫೈನಲ್ ಆಗಿರೋದು ಯಾವುದು ಅಂತಂದರೆ ಒಂದು ಕೋಲಾರ, ಮಂಡ್ಯ, ಹಾಸನ. ಏನನ್ಸುತ್ತೆ ನಿಮಗೆ? ಅಲ್ಲ, ಅಂತೂ ಫೈನಲಿ ಒಂದು ಡಿಸೈಡ್ ಮಾಡಿದ್ದಾರೆ ಅಂದರೆ ಅದೊಂದು ಒಳ್ಳೆ ಸುದ್ದಿ ಅಂತ ಹೇಳಬೇಕು. ಯಾಕಂದರೆ ಇದು 3-4 ತಿಂಗಳಿಂದ ನಡೀತಾ ಇತ್ತು. ಬಹುಶಃ ನನಗಲ್ಲಿ ಅನ್ಸ್ಲಿಕ್ಕೆ ಶುರು ಆಗಿತ್ತು BJPಗೆ ಇದು ಬೇಡವಾಗಿತ್ತೇನೋ. ಬಿಕಾಸ್ ಲಾಸ್ಟ್ ಟೈಮ್ ದೇ ಹ್ಯಾಡ್ won 51% ಆಫ್ ದಿಸ್ ವೋಟ್ಸ್ ಆ್ಯಂಡ್ ದೆನ್ won 25 out of 28 ಸೀಟ್ಸ್. ಸೊ JDS ಜೊತೆಗೆ ಹೋಗೋ ಅಗತ್ಯ ಇತ್ತೋ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಅಫ್ಕೋರ್ಸ್, ಯಾಕಂದರೆ ಈ ಅಲಯನ್ಸಲ್ಲಿ ತುರ್ತು ಅಗತ್ಯ ಇರೋದು JDSಗೆ. ಲೆಟ್ಸ್ ಮೇಕ್ ನೋ ಮಿಸ್ಟೇಕ್ ಅಬೌಟ್ ಇಟ್. ಬಿಕಾಸ್ ಮೊನ್ನೆ ಮೇ 23 ಅಸೆಂಬ್ಲಿ ಎಲೆಕ್ಷನಲ್ಲಿ ತುಂಬ ಹೀನಾಯವಾಗಿ JDS ಸೋಲ್ತು. 35-40 ಸೀಟ್ಗಳನ್ನು ಕಳೆದ 25 ವರ್ಷಗಳಿಂದ ತೊಗೊಂಡು ಬರ್ತಾ ಇದ್ದಂಥ JDSಗೆ 19 ಸೀಟಿಗೆ ಇಳಿತು. ಹಾಗಾಗಿ ಇದೊಂದು ಅಸ್ತಿತ್ವದ ಪ್ರಶ್ನೆ ಆಗಿಬಿಟ್ಟಿದೆ, ಎಕ್ಸಿಸ್ಟೆನ್ಷಿಯಲ್ ಇಶ್ಯೂ ಬಂದುಬಿಟ್ಟಿದೆ ಅವರಿಗೆ. ಅವ್ರಿಗೆ ಏನಾದ್ರು ಮಾಡಿ ಡೆಸ್ಪರೇಟಾಗಿ ಉಳ್ಕೊಳ್ಬೇಕಾಗಿದೆ ಈಗ. ಸೊ ಹಾಗಾಗಿ BJP ಕೈ ಜೋಡಿಸಿದ್ರು. ಆ್ಯಂಡ್ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಅಫ್ಕೋರ್ಸ್ ಕಳೆದ ಅಸೆಂಬ್ಲಿನಲ್ಲಿ ಬಂದಂಥ ರಿಸಲ್ಟು BJPಗೆ ಸ್ವಲ್ಪ ದೊಡ್ಡ ಹೊಡೆತಾನೆ ಅಂತ ಹೇಳಬೇಕು. ಸೊ ಪ್ರೈಮ್ ಮಿನಿಸ್ಟರ್ ಆಯಿತು, ಆಲ್ಸೋ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಅಮಿತ್ ಶಾ ಆಲ್ಸೋ ಹ್ಯಾಡ್ ಸೆಕೆಂಡ್ ಥಾಟ್ಸ್. ನಾವು ಒಬ್ಬರೇ ಯಾಕೆ ತೊಗೊಳ್ಳೋಣ JDSನ್ನು ಅನ್ನೋ ಒಂದು ನಿರ್ಧಾರಕ್ಕೆ ಬಂದರು ಅಂತ ಕಾಣುತ್ತೆ. ಎನಿವೆ, ಈಗೊಂದು ಅಲಯನ್ಸ್ ಆಗ್ತಾಯಿದೆ. ಸೊ 3 ಸೀಟು, ಬಹುಶಃ ಅವ್ರು ಇನ್ನೂ ಒಂದು ಸೀಟನ್ನು ಕೇಳ್ಬೋದು. ಇದು 3 ಅವರಿಗೆ ಹೋಗುತ್ತೇನೋ ಒಂದು ಆಲ್ಮೋಸ್ಟ್. ನನಗಿರೋ ಸದ್ಯದ ಮಾಹಿತಿ ಪ್ರಕಾರ ಐ ಮೇ ಬಿ 99% ಕರೆಕ್ಟ್. ಬಟ್ ನನಗಿರೋ ಮಾಹಿತಿ ಪ್ರಕಾರ ಇಟ್ ಈಸ್ ಮಂಡ್ಯ, ಹಾಸನ, ಕೋಲಾರ. ನೋ, ಸಿ 3ರಲ್ಲೂ ಪ್ರಾಬ್ಲಮ್ ಇದೆ. ಇನ್ ದ ಸೆನ್ಸ್ ಅಟ್ಲೀಸ್ಟ್ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಭಾಳ ಉತ್ಸುಕರಾಗಿದ್ದಾರೆ ಅಲ್ಲಿ ಕಂಟೆಸ್ಟ್ ಮಾಡಬೇಕು ಅಂಥೇಳಿ. ಆದರೆ ಸುಮಲತಾ ಕೂಡ ಭಾಳ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡಿದ್ರು. ಈಗ ಲಾಸ್ಟ್ ವೀಕ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, ನಾನು ಮಂಡ್ಯದ ಸೊಸೆ, ಮಂಡ್ಯ ಬಿಟ್ಟು ಹೋಗೋದಿಲ್ಲ, ನಿಮ್ಮ ಕೈ ಬಿಟ್ಟು ಹೋಗೋದಿಲ್ಲ, ಹಾಗೆ. ಅದು ಮೇಲಿನ ಡ್ರಾಮಾನೋ ಅಥವಾ ನಿಜವಾಗಿ ಹೇಳ್ತಾ ಇದ್ದಾರೋ ಇದು ನಮಗೆ ಗೊತ್ತಾಗ್ತಾ ಇಲ್ಲ. ಅವರು ನಿಜವಾಗಿ ನಾನು ಮಂಡ್ಯ ಬಿಟ್ಟು ಹೋಗೋದಿಲ್ಲ ಅಂತ ಕೂತ್ಕೊಂಡ್ರೆ ಅದೊಂದು ಸಮಸ್ಯೆ ಆಗುತ್ತೆ ಖಂಡಿತ. ಯಾಕಂದರೆ ಶಿ ಈಸ್ ಗೋನ್ ಟು ಸ್ಪ್ಲಿಟ್ ದಿ ವೋಟ್ಸ್ ಆ್ಯಂಡ್ ವಿಚ್ ವಿಲ್ ಹೆಲ್ಪ್ ಕಾಂಗ್ರೆಸ್. ಸೊ ಅವ್ರಿಗೇನಾದ್ರು ಒಪ್ಪಿಸಿದ್ದಾರಾ BJPಯವರು? ಇಲ್ಲ ನಿಮಗೆ ಬೇರೆ ಕಡೆ ಕೊಡ್ತೀವಿ, ಇಲ್ಲ ರಾಜ್ಯಸಭಾ ಕಳಿಸ್ತೀವಿ, ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಐ ಥಿಂಕ್ ಇಟ್ ಇಸ್ ಅವರು JP ನಡ್ಡಾನು ಮೀಟ್ ಮಾಡಿದ್ದಾರೆ, ಅಮಿತ್ ಶಾನು ಮೀಟ್ ಮಾಡಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಕೂಡ ಮೀಟ್ ಮಾಡಿದ್ದಾರೆ, ಎಲ್ಲರನ್ನು ಮೀಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನನ್ನ ಪ್ರಕಾರ ನೀವು ಹೇಳುವುದಕ್ಕೆ ಒಂಚೂರು ಇಂಟರಪ್ಟ್ ಮಾಡಬಹುದಾದ್ರೆ ನಾನು BJPಯವರೇ ಅವರನ್ನ ಕರೆಸ್ಕೊಂಡು ಮೀಟ್ ಮಾಡಿದ್ದಾರೆ ಅನ್ಸುತ್ತೆ. ಹೌದು. ಕಾರಣ ಏನು ಅಂತಂದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ BJP JDS ಮೈತ್ರಿಯಲ್ಲಿ ಮಂಡ್ಯದಿಂದ ನಾವು ಎಲ್ಲ ಪ್ರಯತ್ನ ಮಾಡಿದ್ವಿ ಅವರ ಮನವೊಲಿಸೋದಕ್ಕೆ, ಅವ್ರು ಕೇಳಲಿಲ್ಲ, ನಾವೇನ್ ಮಾಡಕ್ಕಾಗಲ್ಲ
ಖಂಡಿತ. ಬಿಜೆಪಿ ಬಹಳ ಈಸಿಯಾಗಿ ಹೇಳ್ಬೋದಲ್ಲ. ಖಂಡಿತ ಆ ಕಾರಣಕ್ಕಾಗಿ ಪ್ಲೀಸ್ ಕಂಟಿನ್ಯೂ. ನನಗನ್ಸುತ್ತೆ ಮೋಸ್ಟ್ ಪ್ರಾಬಲಿ ಶಿಲ್ ಅಗ್ರಿ ಟು ಗೋ ಟು ರಾಜ್ಯಸಭಾ ಅಂತ ಅನ್ಸುತ್ತೆ. Okay. ಬಿಕಾಸ್ ಒಬ್ಬ ಮಹಿಳೆಗೆ ನಾವು ಅನ್ಯಾಯ ಮಾಡಿದ್ವಿ ಅನ್ನೋ ಒಂದು ಇದು ಬೇಡ ಅಂತ ಹೇಳಿ ಬಿಜೆಪಿ ಆಲ್ಸೋ ವಿಲ್ ಗಿವ್ ಹರ್ ಎನ್ ಆಪ್ಷನ್. ಸೊ ವೆದರ್ ಶಿ ವಿಲ್ ಟೇಕ್ ಇಟ್ ಆರ್ ನಾಟ್ ವಿಲ್ ಬಿ ಲೆಫ್ಟ್ ಟು ಹರ್. ಸೊ ನೀವೇ ಹೇಳ್ತಾ ಇದ್ದಂಗೆ ಕುಮಾರಸ್ವಾಮಿ ಅವರಿಗೆ ಕಂಟೆಸ್ಟ್ ಮಾಡಬೇಕು ಅಂತ ಆಸಕ್ತಿ ಇದೆ, ಆದರೆ ಮಂಡ್ಯ ಅಷ್ಟು ಸುಲಭ ಅಲ್ಲ. ಕರೆಕ್ಟ್. ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಫಾರ್ ಎಮ್. ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಿಟ್ವೀನ್ JDS ಆ್ಯಂಡ್ ಕಾಂಗ್ರೆಸ್ it was very clear that DK Shivakumar has taken the old Mysore area in his ಕಪಿ ಮುಷ್ಟಿಯಲ್ಲಿ ತೊಗೊಂಡಿದ್ದಾರೆ ಅನಿಸುತ್ತೆ. ಅವರು ಭಾಳ ವರ್ಷಗಳಿಂದ ಟ್ರೈ ಮಾಡ್ತಾಯಿದ್ರು, ಆಗಿರಲಿಲ್ಲ. ಕಳೆದ ಬಾರಿ ನನಗನ್ಸುತ್ತೆ ಆ ಓಲ್ಡ್ ಮೈಸೂರು ಏರಿಯಾದ ಜನ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡ್ತಾರೆ ಕಾಂಗ್ರೆಸ್ಸಿಂದ ಅನ್ನೋ ಒಂದು ಮನವರಿಕೆ ಆಗಿದ್ದರಿಂದ ಅವ್ರಿಗೆ ಬಹುಶಃ ಕಾಂಗ್ರೆಸ್ಗೆ ಅಷ್ಟೊಂದು ಸೀಟ್ ಬರಲಿಕ್ಕೆ ಸಾಧ್ಯವಾಯಿತು. ಸೊ ಈಗ DK ಶಿವಕುಮಾರು DCM ಬೇರೆ ಆಗಿದ್ದಾರೆ, ಕಾಂಗ್ರೆಸ್ ಪಕ್ಷದ ಇನ್ನು ರಾಜ್ಯದ ಅಧ್ಯಕ್ಷರು ಬೇರೆ ಇದ್ದಾರೆ. ಅವರಿಗೆ ಚಾಲೆಂಜ್ ಇದೆ ಅವ್ರ ಮುಂದೆ. ಹಿ ಹ್ಯಾಸ್ ಟು ವಿನ್ ಸಮ್ ಸೀಟ್ಸ್. ಓಕೆ. ಆಲ್ಸೋ ಟು ಕ್ಲೇಮ್ ಫಾರ್ ಚೀಫ್ ಮಿನಿಸ್ಟರ್ಶಿಪ್. ಅವರ ಏಮ್ ಇರತಕ್ಕಂಥದ್ದು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿ. ಸೊ ಅವರು ಅಟ್ಲೀಸ್ಟ್ ಓಲ್ಡ್ ಮೈಸೂರು ಏರಿಯಾದಲ್ಲಾದರೂ 2-3 ಸೀಟುಗಳನ್ನು ಗೆಲ್ಲದೇ ಇದ್ದರೆ ಅವರ ಕ್ಲೇಮ್ಗೆ ಬೆಲೆ ಬರೋಲ್ಲ. ಹಾಗಾಗಿ ಹಿ ವಿಲ್ ಡೆಫಿನೆಟ್ಲಿ ಪುಟ್ ಇಸ್ ಬೆಸ್ಟ್ ಫುಟ್ ಫಾರ್ವರ್ಡ್ ಟು ವಿನ್ ದಿಸ್. ರೈಟ್. ನಾನು ಪ್ರದೀಪ್ ಅವ್ರನ್ನ ಕೇಳ್ತೀನಿ. ಪ್ರದೀಪ್ ಅವರೇ, ವೆಲ್ಕಮ್ ಟು ಯು. ಏನು ಹಾಸನದಲ್ಲಿ ಗೊಂದಲ ಇದೆಯಾ, ಸಮಸ್ಯೆಗಳಿದೆಯಾ, ಅಥವಾ ನಿಮ್ಮ ಹಾಲಿ ಸಂಸದರನ್ನೇ ಮುಂದುವರಿಸ್ತೀರಾ? ಚರ್ಚೆಗಳು ಏನೋ ಬರ್ತಾ ಇದೆ, ಅದು ಏನೇನೋ ಬೇರೆ ಬೇರೆ ಏನೋ ಇದೆ ಅಂತ ಏನೋ ಇದೆ. ಆ ರೀತಿ ಇರೋ ದೇವೇಗೌಡರು ಆಗ್ಲೇ ಕ್ಲಿಯರ್ ಮಾಡಿದ್ದಾರೆ ಆ ಟಿಕೆಟ್ ಬಗ್ಗೆ. ಪ್ರಜ್ವಲ್ ಅವರೇನಾದ್ರ ಬಗ್ಗೆ ಪತ್ರಕರ್ತರು ಹೇಳಿದ್ರ ಬಗ್ಗೆ ಒಂದಷ್ಟು ಮೈಸೂರು ಪತ್ರಕರ್ತರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅವ್ರು ಹೇಳಿದ್ರ ಬಗ್ಗೆ ಅಲ್ಲ, ಉತ್ತರ ನಾನು ಕೂಡ ಒಬ್ಬ ಪತ್ರಕರ್ತಾನೆ, ನಾನೇನು ಪತ್ರ ಕೊರತಾ ಅಲ್ಲ. ದಯಮಾಡಿ ನನ್ನ ಪ್ರಶ್ನೆಗೆ ತಾವು ಉತ್ತರ ಕೊಡಿ. ಈ ಹಾಸನದಲ್ಲಿ ಒಂದು ಸ್ವಲ್ಪ ಏನು ಗೊಂದಲ ಇರೋದು ನಿಜಾನಾ? ಇಲ್ಲ, ಯಾವ ಗೊಂದಲೂ ಇಲ್ಲ ಸರ್. ಪ್ರಜ್ವಲ್ ಅವ್ರು ಕ್ಲಿಯರ್ ಅಂತ ಹೇಳಿದ್ನಲ್ಲ ಸರ್. ಯಾರು ಹೇಳಿದ್ರು? ದೇವೇಗೌಡರು ಹೇಳಿದ್ರಲ್ಲ. ಓಕೆ, 2-3 ಸರಿ ಹೇಳಿದ್ರು, ಒಂದ್ಸರಲ್ಲ. ಯಾಕೆ ನಿಮ್ಗೆ ಡೌಟ್ ಅಂತ ಪತ್ರಕರ್ತನೇ ಕ್ವಶನ್ ಕೇಳಿದ್ದಾರೆ. ಯಾಕೆ ಕುಮಾರಣ್ಣ ಅವರು ಆಶೀರ್ವಾದ ಮಾಡ್ತಾರೆ, ನಾನು ಆಶೀರ್ವಾದ ಮಾಡಿದೀನಿ, ಪ್ರಜ್ವಲ್ ಇಸ್ ದ ಆಯ್ತು ಸ್ವಾಮಿ, ಹಾಸನ ಜನನ ಆಶೀರ್ವಾದ ಮಾಡ್ಲಿ, ಬಟ್ ಡೌಟ್ ಬಂದಿದ್ದು ಯಾಕೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಕೇಳ್ತಾ ಇರೋದು? ನಾನು ಅದ್ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇರೋದು ಅದು ನನಗೆ ಆಗಿಲ್ವಲ್ಲ. ಅದು ನೀವು ಹೇಳ್ತಾ ಇರೋದು ಸರ್. ಅದ್ ಬಿಡಿ, ಅದ್ ನನಗೆ ಗೊತ್ತಿಲ್ಲ. ಜೆಡಿಎಸ್ ನ ವಕ್ತಾರರಾಗ್ಬಿಟ್ಟು ಕೋರ್ಟ್ ಕೇಸ್ ನನಗೆ ಗೊತ್ತಿಲ್ಲ ಅಂತಂದ್ರೆ ಇನ್ನೇನು ಗೊತ್ತು ನಿಮ್ಗೆ? ಕೋರ್ಟ್ ಕೇಸ್ ಅದಲ್ಲಿ ಸ್ಟೇ ಆಗಿದೆಯಲ್ಲ, ಅದೇ ಅದಕ್ಕೆ ಇದಕ್ಕೂ ಸಂಬಂಧ ಕೋರ್ಟ್ ಕೇಸ್ ಕರ್ಸೋದಾ? ಈ ಕರ್ಸಿರೋದು ನೀವು ಮಾಡ್ತಾ ಇರ್ತಾರೆ ಏನಕ್ಕೆ? ಲೋಕಸಭೆ ಚುನಾವಣೆ ಬಗ್ಗೆ ಸರ್. ಈಗ ನೀವು ಡಿಸ್ಕಸ್ ಮಾಡ್ತಾರೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ನನ್ನ ಪ್ರಶ್ನೆ ಏನು ಅಂತಂದ್ರೆ, ನನ್ನ ಪ್ರಶ್ನೆ ಬಗ್ಗೆ ಡಿಸ್ಕಸ್ ಮಾಡಲ್ಲ. ನಾನು ಕೇಸ್ ಬಗ್ಗೆ ನಾನು ಡಿಸ್ಕಸ್ ಮಾಡೋದೇ ಇಲ್ಲ. ಕೇಸು ಕೇಸಾಗಿ ಇಟ್ಕೊಂಡು ಹೋಗ್ಲಿ, ಕೇಸು ಪಾಸ್ ಆಗ್ಲಿ, ಕೇಸು ಲಾಸ್ ಆಗ್ಲಿ, ಕೇಸು ಬೇಕಾದ್ರೂ ಆಗ್ಲಿ, ನಿಮ್ಮ ಹಾಲಿ ಸಂಸದರ ಬಗ್ಗೆ ರೊಚ್ಚಿಗೇಳೋ ಅವಶ್ಯಕತೆ ಬೇಜಾರು ಯಾಕ್ರಿ ಮಾಡ್ಕೊಳ್ತೀರಿ? ಇಷ್ಟೊಂದು ಆತಂಕ ಯಾಕ್ರಿ ಪಟ್ಕೊಳ್ತೀರಿ? ಇಷ್ಟೊಂದು ನೋವು ಯಾಕ್ರಿ ಪಟ್ಕೊಳ್ತೀರಿ? ಇಷ್ಟೊಂದು ಭ್ರಮ ನಿರಸನ ಯಾಕ್ರಿ ಆಗ್ತೀರಿ? ನಿಮ್ಮ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡಬಾರ್ದು ಅಂತ ಒಂದು ಚರ್ಚೆ ಆಯ್ತಲ್ಲ, ಅದೇನ್ ಪಿತೂರಿ ಅಲ್ಲವಾ, ಅಥವಾ ಏನ್ ಸಮಸ್ಯೆ ಅಂತ ನಾನು ಕೇಳ್ತಾರೆ. ಯಾವ ಪಿತೂರಿ ಇಲ್ಲ, ಎಂತದ್ದು ಇಲ್ಲ. ಪ್ರಜ್ವಲ್ ಅವ್ರಿಗೆ ಟಿಕೆಟ್ ಅಂತ ಹೇಳಿದ್ರಿ ಅಷ್ಟೇ. ಅದ್ ಬಿಟ್ಟು ಬೇರೆ ಯಾವ ಫಿಕ್ಸ್ ಮಾಡ್ಕೊಂಡ್ರ ನೀವು? 100% ಅವ್ರಿಗೇನೆ ಟಿಕೆಟ್. ಓಕೆ, ನೆಕ್ಸ್ಟ್ ಮುಂದೆ ನಾನು ಅದಕ್ಕೆ ಹೇಳುದು. ನೆಕ್ಸ್ಟ್ ಮುಂದೆ ಬನ್ನಿ, ಮುಂದೆ ಹೇಳಿ, ಪ್ರಶ್ನೆ ಕೇಳಿ, ಮುಂದೆ ಬನ್ನಿ. ಪ್ರಜ್ವಲ್ ಅವರಿಗೆ ಟಿಕೆಟ್ ಸರಿ, ಮುಂದೆ ಕೇಳಿ, ನಿಮ್ ಪ್ರಶ್ನೆ ಕೇಳಿ. ಎಷ್ಟು ಕ್ಷೇತ್ರದಲ್ಲಿ, ಹಾಸನದಲ್ಲಿ ಅಥವಾ ಮಂಡ್ಯದಲ್ಲಿ ಅಥವಾ ಕೋಲಾರದಲ್ಲಿ ಅಥವಾ ತುಮಕೂರಿನಲ್ಲಿ ಅಥವಾ ಬೇರೆ ಬೆಂಗಳೂರು ಗ್ರಾಮಾಂತರದಲ್ಲಿ JDS ಹೊಂದಾಣಿಕೆಯನ್ನ ಔಟ್ ಆಫ್ ದೀಸ್ 5 ಕಾನ್ಸ್ಟಿಟ್ಯೂನ್ಸೀಸ್ ಮಾಡಿಕೊಳ್ಳಲು ತಯಾರಿದೆ ಅಥವಾ ಮಾಡಿಕೊಳ್ಳಲು ನಿಮ್ಮ ನಡುವೆ ಚರ್ಚೆ ನಡೀತಾ? ನಮ್ಮ ಪ್ರಕಾರ 7 ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳಿದ್ರು. 7 ಲೋಕಸಭಾ ಚುನಾವಣೆ. ಯಾವುದು? 7 ಲೋಕಸಭಾ, ಒಂದು ಗ್ರಾಮಾಂತರ, ಒಂದು ತುಮಕೂರು, ಮಂಡ್ಯ, ಹಾಸನ್ನು, ಕೋಲಾರ, ಪ್ರಾಬಲ್ ಇದಾಗ್ಲಿ ಅಂದ್ರೆ ಮೈಸೂರು. ಇಷ್ಟನ್ನು ಅವ್ರು ಮೊದಲು ಪ್ರಪೋಸಲ್ ಕೇಳಿ ದೇವೇಗೌಡರು. ಮೈಸೂರು ಕೊಡಗು. ಇದಾದ್ಮೇಲೆ ಅವ್ರೇನ್ ಮಾಡಿದ್ರು, 5 ಪ್ರಪೋಸಲ್ ಇಟ್ಟಿದ್ರು. ನಿನ್ನೆ ಕುಮಾರಣ್ಣ ಅವರು ತಗೊಂಡೋಗಿರೋ 5 ಪ್ರಪೋಸಲ್, 5 ಪ್ರಪೋಸಲ್ಸ್ ಆಗಿರೋದು 3 ಅಂತ ಒಂದು ಮಾಹಿತಿ ಅದ್ ನನಗೆ ಗೊತ್ತಿಲ್ಲ. ಈಗ ಔಟ್ಪುಟ್ ಕುಮಾರಣ್ಣ ಅವರು ಪ್ರೆಸ್ ಮೀಟ್ ಮಾಡೋವರೆಗೂ ನಮ್ಗೆ ಮಾಹಿತಿ ಇಲ್ಲ, ಅದು ಅವ್ರು ಹೇಳ್ಬೇಕು. ಸೊ ಈಗ ಎಷ್ಟಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. 5 ಪ್ರಪೋಸಲ್ ಅಂತೂ ಕೊಟ್ಟಿದ್ದಾರೆ ಅವರು. ಅದೇನಾದ್ರೆ ನಾವು ಕುಮಾರಣ್ಣ ಅವ್ರು ಮೊದಲೇ ಹೇಳಿದ್ದಾರೆ, ನಾವು ಯಾವುದಕ್ಕೂ ಸ್ಟಿಕ್ ಆನ್ ಆಗಲ್ಲ, ಯಾವುದು ನಾವು ಜೊತೆ ಜಗಳ ಮಾಡಲ್ಲ, ಗುದ್ದಾಡಲ್ಲ. ಅವರು ಏನೋ ನಾವು ಒಂದು ಸೌಹಾರ್ದಯುತವಾಗಿ
ಬಿಜೆಪಿ ನಾಯಕರು ಹೇಳ್ತಾರೆ, ನಾವು ಕೂಡ ಕೂತ್ಕೊಂಡು ಮಾತಾಡ್ಕೊಂಡು ಸೌಹಾರ್ದಯುತವಾಗಿ ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ. ಅದೇ ಗೊಂದಲನೂ ಆಗಲ್ಲ. ನೀವು ಹೇಳ್ತಾ ಇದ್ರಿ 3 ಅಂತ, ಆಗಿದ್ರೆ ಸಂತೋಷ, 3ಕ್ಕೆ ಕಂಟೆಸ್ಟ್ ಮಾಡ್ತೀವಿ. ಒಂದು ವೇಳೆ ಅವರು ಸ್ಪರ್ಧೆ ಮಾಡೋಕ್ಕಿಂತ ಮುಂಚೆ ಘನ ನ್ಯಾಯಾಲಯ ಆದೇಶವನ್ನ ಎತ್ತಿ ಹಿಡಿದು ಅವರು ಈ ರೀತಿ ಮಾಡಿದ್ದಾರೆ ಅಂತಂದು ಈಗ ನೀವು ಲಾಯರ್ ಅಲ್ವಾ ಸರ್? ಗುರುಗಳೇ, ನೀವು ಲಾಯರ್ ಅಲ್ವಾ ಗುರುಗಳೇ? ಹೌದು ಸರ್. RP ಆಕ್ಟ್ ಆಫ್ 1951 ಸೆಕ್ಷನ್ 8 ನ ಅಡಿಯಲ್ಲಿ ಹೌದು, ಅಥವಾ ಸೆಕ್ಷನ್ 9-10 ಅಡಿಯಲ್ಲಿ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನ ಅಡಿಯಲ್ಲಿ ಅವರು ಏನೋ ಈ ತರ ಮಾಡಿದ್ದಾರೆ, ಅವರು ನಿಲ್ಲಬಾರದು ಅನ್ನುವ ರೀತಿಯ ಆದೇಶ ಬಂದ್ರೆ ಡ್ಯೂ ಹ್ಯಾವ್ ಅನ್ ಆಲ್ಟರ್ನೇಟಿವ್ ಸರ್? ಈಗ ಸದ್ಯ 6 ವರ್ಷ ಕಂಟೆಸ್ಟ್ ಮಾಡೋದಿರೋಲ್ಲ. ಅವಾಗ ಈಗ ನೀವ್ ಹೇಳೋದಕ್ಕೆ ಹೇಳ್ತೀನಿ, ಅದು ಭ್ರಷ್ಟಾಚಾರದ ಕೇಸ್ನಲ್ಲಿ 2 ವರ್ಷಗಳ ಕಾಲ ಅವರಿಗೆ ಕನ್ಫೈನ್ಮೆಂಟ್ ಆಗಿದ್ದ ಸಂದರ್ಭದಲ್ಲಿ ಇಲ್ಲಿ 2 ವರ್ಷಗಳ ಕಾಲ ಅವರಿಗೆ ಕನ್ಫೈನ್ಮೆಂಟ್ ಆಗಿದೆ. ಮೇ ನಾಟ್ ಬಿ ಭ್ರಷ್ಟಾಚಾರ, ನಾನು ಒಪ್ಕೊಳ್ತೀನಿ. ಆಸ್ತಿ ಪಾಸ್ತಿ ಮುಚ್ಚಿಟ್ಟಿದ್ದ ಕೇಸ್ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು. ಬಟ್ 2 years ಅಂತೂ ಆಗಿದೆಯಲ್ವಾ ಸರ್? 2 years ಆಗಿದೆಯಲ್ವಾ? ಅದು 364 ದಿನ ಆಗಿದ್ರು ಕೂಡ ನಾನು ಈ ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇರ್ಲಿಲ್ಲ ಸ್ವಾಮಿ. ಹೌದು, ನೀವು ವಕೀಲರು ಸ್ವಾಮಿ, ನಾನು ಅಲ್ಪ ಸ್ವಲ್ಪ ಏನೋ ಅಲ್ಲಿ ತಿಳ್ಕೊಂಡಿದ್ದೀನಿ ಸ್ವಾಮಿ ವಕೀಲಿಕೆಯನ್ನ. ದಯಮಾಡಿ ಹೇಳಿ ಬುದ್ಧಿ. ಜಾಸ್ತಿನೇ ತಿಳ್ಕೊಂಡಿದ್ರಿ ನೀವು? ಇಲ್ಲ ಸ್ವಾಮಿ, ನಿಮ್ಮಷ್ಟಿಲ್ಲ ಬುದ್ಧಿ, ನಿಮ್ಮಷ್ಟು ರೊಚ್ಚಿಗೆರಷ್ಟಂತೂ ತಿಳ್ಕೊಂಡಿಲ್ಲ ಬುದ್ಧಿ. ಹೇಳಿ ಬುದ್ಧಿ. ಸರ್, ಈಗ ಆ ಕೋರ್ಟ್ ಆದೇಶಕ್ಕೆ ನಾವೆಲ್ಲರೂ ತಲೆಬಾಗ್ಲೇಬೇಕು. ಕೋರ್ಟ್ ಏನು ಆದೇಶ ಕೊಡ್ತೋ ಅದಕ್ಕೆ ನಾವು ತಲೆ ಬಾಗ್ತೀವಿ. ಕೋರ್ಟ್ ಆದೇಶ ಮಾಡಿ ಇಲ್ಲ ನಿಂತ್ಕೋಬಾರ್ದು ಅಂತ ಹೇಳಿದ್ರೆ ಕಡೆ ಹೆಂಗ್ ನಿಂತ್ಕೊಳಕಾಗುತ್ತೆ? ಆಲ್ಟರ್ನೇಟಿವ್ ಮಾಡೇ ಮಾಡ್ತೀವಿ. ಆಲ್ಟರ್ನೇಟಿವ್ ಸರ್? ಎನಿ ಆಲ್ಟರ್ನೇಟಿವ್? ಇವಾಗ ಡಿಸೈಡ್ ಮಾಡೋ, ಇವಾಗ ಅದು ಟೂ ಅರ್ಲಿ. ಈಗ ಹಾಕೋದ್ರ ಬಗ್ಗೆ ಚಿಂತೆ, ಅದಾದ್ಮೇಲೆ ನೋಡೋಣ. ಯಾರಿರ್ಬೋದು ಆಲ್ಟರ್ನೇಟಿವ್? ಇಲ್ಲ ಸರ್, ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಸರ್. ಯಾವುದೇ ಚರ್ಚೆನೂ ಆಗಿಲ್ಲ, ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಇದು ಇಲ್ಲ ಸರ್. ಭವಾನಿ ರೇವಣ್ಣ ಅವ್ರು ನಿಲ್ಸ್ತೀರಾ ಸರ್? ಈಗ ನನಗೆ ಅದ್ರ ಬಗ್ಗೆ ಗೊತ್ತಿಲ್ವಲ್ಲ, ನನಗೆ ಗೊತ್ತಿಲ್ಲ ಸರ್. ಅಲ್ಲ, ಒಂದು ಅಂದಾಜು ನನಗೆ ಗೊತ್ತಿಲ್ಲ ಸರ್. ಪೊಲಿಟಿಕ್ಸ್ ಏನ್ ಗೊತ್ತಾ? ನನಗೆ ಗೊತ್ತಿಲ್ಲ ಸರ್. ಇಲ್ಲಿ ಕೇಳಿ, ನೀವು ನೀರು ಕುಡೀರಿ, ಆಮೇಲೆ ತೊಂದರೆ ಇಲ್ಲ. ನಾನು ನೀರು ಕುಡ್ಸಕ್ಕೇನ್ ಕರೆಸಿಲ್ಲ ನಿಮ್ಮನ್ನ ಇಲ್ಲಿ. ಬಟ್ ಕೇಳಿ, ಒಂದ್ ವಿಷಯ ಕೇಳಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಪೊಲಿಟಿಕ್ಸ್ ಈಸ್ ಅಬೌಟ್ ಸೆನ್ಸ್ ಅಂಡ್ ಮೋರ್ ಅಬೌಟ್ ಕಾಮನ್ ಸೆನ್ಸ್. ಆಯ್ತಾ? ಹಾಗಾಗಿ ನಾನು ನಿಮ್ಮನ್ನ ಕೇಳಿ, ಗುರುಗಳೇ, ತಡ್ರಿ ಗುರುಗಳೇ, ವಕೀಲರೇ, ಹಿರಿಯರೇ, ದೊಡ್ಡವರೇ, ಬಲ್ಲವರೇ, ಕೇಳಿ ಗುರುಗಳೇ. ನೀವು ಆಮೇಲೆ ಬೇಕಾದ್ರೆ ನನ್ನ ಮೇಲೆ 499, 500 ಡಿಫಾಮೇಷನ್ ಕೇಸ್ ಹಾಕಲಿ, ತೊಂದರೆ ಇಲ್ಲ. ಬಟ್ ಕೇಳಿ, ನಾನು ಹೇಳೋದನ್ನ ದಯಮಾಡಿ ಕೇಳಿ. ಯಾರು ನಿಲ್ಲಬಹುದು ಅನ್ನುವ ಊಹೆ ಏನಾದರೂ ತಾವು ಹಿರಿಯರಾಗಿರೋದ್ರಿಂದ, ದೊಡ್ಡವರಾಗಿರೋದ್ರಿಂದ ನಡೀತಾ ಇದೆಯಾ JDS ನಲ್ಲಿ? ಅವರಲ್ಲಿ ನೀವು ಕುಣಿಸ್ಕೊಂಡು ಈ ರೀತಿ ದೊಡ್ಡವರು ಚಿಕ್ಕವರೇ ಅಂತ ಅವಮಾನ ಮಾಡೋದಾದ್ರೆ ನನಗೆ ಅವಶ್ಯಕತೆ ಇಲ್ಲ. ಏನ್ ದೊಡ್ಡವರು ನೀವು ನಮ್ಮನ್ನ ಅವಮಾನ ಮಾಡಬೇಡಿ. ಏನ್ ದೊಡ್ಡವರು ಕೇಳಿ, ನಾವು ಉತ್ತರ ಕೇಳ್ತಾ ಇದೀವಿ. ಏನ್ ದೊಡ್ಡವರು? ನೀವು ಕೇಳಿ ಸರ್, ತಾವು ದೊಡ್ಡವರಲ್ವಾ? ನೀವು ಇರಿಟೇಟ್ ಮಾಡಬೇಡಿ. ತಾವು ಹಿರಿಯರಲ್ವಾ? ಅದು ಒಳ್ಳೇದಲ್ಲ. ತಾವು ದೊಡ್ಡವರಲ್ವಾ? ಅದು ತಾವು ಹಿರಿಯರಲ್ವಾ? ನೀವು ಹಿರಿಯ ಪತ್ರಕರ್ತರ ಚಿಕ್ಕನು. ನಾನೇನು ಕಿರಿಯವನೇ ಅಂತ ಕರಿಬೇಕಾಗಿತ್ತಾ? ಈಗ ನೀವು ಅದು ಮಾಡ್ತಾ ಇಲ್ಲ ಅವರು. ಉಪಾಧ್ಯಾಯ ಸರ್, ಒಂದ್ ನಿಮಿಷ ಗುರುಗಳೇ, ಆಯ್ತಾ? ಪ್ರದೀಪ್ ಸರ್, ಓಕೆನಾ? ಪ್ರದೀಪ್ ಸರ್, ಒಂದ್ ವೇಳೆ ಅವರಿಲ್ಲ ಅಂತಂದ್ರೆ ಇನ್ಯಾರು ಸರ್ ಆಪ್ಷನ್? ಸರ್, ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಸರ್. ನಾನು ಹೇಳ್ಬಿಟ್ಟಲ್ಲ, ಚರ್ಚೆ ಮಾಡಿಲ್ಲ ಅದ್ರ ಬಗ್ಗೆ. ಆ ಪ್ರಶ್ನೆ ಈಗ ಬರೋದಿಲ್ಲ, ಉದ್ಭವ ಆಗಲ್ಲ. ಅದು ಸಮಯ ಬಂದಾಗ ನಾವು ತೀರ್ಮಾನ ಮಾಡ್ತೀವಿ. ಪಕ್ಷ ತೀರ್ಮಾನ. ಬಹಳ ದಿನ ಇಲ್ವಲ್ಲ ಸರ್ ನೋಟಿಫಿಕೇಶನ್ಗೆ? ಇನ್ನೊಂದು 10 ದಿನ 20 ದಿನ ಖಂಡಿತ ಮಾಡ್ತೀವಿ ಸರ್. ಸಮಯ ಬರ್ಲಿ ಸರ್. ಒಂದೊಂದು ದಿವಸಕ್ಕೆ ಡಿಸಿಷನ್ ತಗೋತಾರೆ, ಅದರಲ್ಲಿ ದೊಡ್ಡ ಮಾಡ್ತೀವಿ ಸರ್. ಅಲ್ಲ, ಅವ್ರಿಗೆ ಮುಜುಗರ ಆಗ್ತಾ ಇದೆ. ನಾನು ಹೇಳ್ತೇನೆ ಚಂದನ್, ಹೇಳಿ ಸರ್. ಈಗ ಅಲ್ಲಿ ಸಮಸ್ಯೆ ಆಗಿ ಅವ್ರು ಕಂಟೆಸ್ಟ್ ಮಾಡ್ಲಿಕ್ಕೆ ಆಗದೆ ಇದ್ರೆ, ಅವ್ರು ಕಂಟೆಸ್ಟ್ ಮಾಡಕ್ ಆಗೋದಾದ್ರೆ ಖಂಡಿತ ಹೀಲ್ ಬಿ ದ ಕ್ಯಾಂಡಿಡೇಟ್. ಅಲ್ಲ, ಆಗ್ಲಿ ಪಾಪ ಯುವ ನಾಯಕರು ಇದ್ದಾರೆ, ಆಗ್ಲಿ ಗೆದ್ದು ಬರ್ಲಿ, ಬೇಜಾರೆ ಅವಕಾಶ ಇಲ್ಲ ಸರ್. ನಾವೆಲ್ಲ ನಮ್ಮ ಕೈಲಿ ಆಗುತ್ತಾ? ಈ ವ್ಯವಸ್ಥೆನಲ್ಲಿ ನಮ್ಮ ಪ್ರದೀಪ್ ಅವ್ರನ್ನೇ ಕಂಟೆಸ್ಟ್ ಮಾಡಕ್ಕೆ ಹೇಳಿ ಪಾಪ, ನನ್ಗೇನ್ ಬೇಜಾರೆ. ನಾನು ಕಂಗ್ರಾಚುಲೇಷನ್ ಸಾರ್ ಅಂತೀನಿ. ಸಾರ್, ನೀವು ನಮ್ ಜೊತೆಗೆ ಡಿಬೇಟ್ ಅಲ್ಲಿ ಇದ್ದವ್ರು MP ಆದ್ರಲ್ಲ ಸಾರ್ ಅಂದ್ಬಿಟ್ಟು ನಾನು ಅವ್ರಿಗೆ ಹೂಗುಚ್ಛ ಕೊಡ್ತೀನಿ. ನಾನು ಅವ್ರಿಗೆ ಪಾಪ ನನಗೇನು ಬೇಜಾರೆ, ನನ್ನ ಗೆಳೆಯರ ಪಾಪ ಅವರು. ಹೇಳಿ ಸರ್. ಸೊ ಅಲ್ಲಿ ಏನಾದರೂ ಡಿಸ್ಕ್ವಾಲಿಫಿಕೇಶನ್ ಅದು ಕನ್ಫರ್ಮ್ ಆದರೆ ಖಂಡಿತ ಕಂಟೆಸ್ಟ್ ಮಾಡೋಕ್ಕಾಗೋಲ್ಲ. ಆವಾಗ ಬಹುಶಃ ಅದು BJPಗೆ ಹೋಗ್ಬೋದು. ಓಕೆ, ಬಿಕಾಸ್ ಪ್ರೀತಮ್ ಮೇ ಹ್ಯಾವ್ ಅ ಚಾನ್ಸ್. ಓಕೆ, ಅಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ಹೋರಾಡಿ ಒಂದು ಸರ್ತಿ ಎಲೆಕ್ಷನ್ ಗೆದ್ದಿರ್ತಕ್ಕಂಥವ್ರು ಅವರು. ಹಾಸನ್ ಅಫ್ಕೋರ್ಸ್ ಅಸೆಂಬ್ಲಿ ಗೆದ್ದಿದ್ದು. ಸೊ ಹಿ ಈಸ್ ಎ ಪಾಸಿಬಲ್ ಕ್ಯಾಂಡಿಡೇಟ್ ಫ್ರಮ್ BJP. ಫೈನ್, ಲೆಟ್ಸ್ ವೇಟ್ ಅಂಡ್ ವಾಚ್. ನಾನು JDS ನವ್ರನ್ನ ಈ ಹಾಸನಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳನ್ನ ಕೇಳಿದಾಗ ನಮಗೂನುವೇ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾರೆ. ನಾನು ಕ್ಲಾರಿಟಿ ಯಾಕೆ ಕೇಳ್ತಾ ಇರೋದು ಅಂತಂದ್ರೆ, ಕೋರ್ಟ್ ಕೇಸ್ ಬಗ್ಗೆ ಮಾತಾಡಕ್ಕೆ ಕುಂತ್ಕೊಂಡಿದೀವ ಅಂತಂದ್ರು. ನಾನು ಕೋರ್ಟ್ ಕೇಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಬೇಕಾದ್ರೆ ನಾನು ಅವ್ರ ಹತ್ರ 45 ನಿಮಿಷ ಇಡೀ ಡಿಬೇಟ್ ಬಿಟ್ಟು ಮಾತಾಡ್ತೀನಿ. ನಾನು
RP ಆಕ್ಟ್ ಮಾತನಾಡ್ತೀನಿ, ಸ್ಕೆಡ್ಯೂಲ್ 10 ಮಾತನಾಡ್ತೀನಿ, ಅದು ಮಾತನಾಡ್ತೀನಿ. ಅವರು ವಕೀಲರು, ಅದು ಅವರು ವಕೀಲರು ಇದ್ದಾರೆ, ಅವರು ವಕೀಲರು. ಸರ್ ಮುಗಿಸ್ಬಿಡ್ತೀನಿ ಸರ್ ಗುರುಗಳೇ ಮುಗಿಸ್ಬಿಡ್ತೀನಿ. ಪ್ರದೀಪ್ ಸರ್ ಮುಗಿಸ್ಬಿಡ್ತೀನಿ. ಸರ್ ಮುಗಿಸ್ಬಿಡ್ತೀನಿ ಸರ್, ಒಂದ್ ನಿಮಿಷ ಇರಿ ಸರ್, ಮುಗಿಸ್ಬಿಡ್ತೀನಿ. ಪ್ರದೀಪ್ ಸರ್ ಒಂದ್ ನಿಮಿಷ ಸರ್. ಹೀಗಿರುವಾಗ ಚರ್ಚೆಗಿಂತ ಮುಂಚೆ ನಿಮ್ಮನ್ನು ಎದುರಿದ್ರೆ ಅಂತ ಹೇಳಿದೆ. ನಾನು ಕೇಳ್ತಾ ಇರೋದು ಏನ್ ಎದುರ್ಕೊಂಡ್ಬಿಟ್ರೆ ನೀವು ಎದುರಿಸ್ತಾ ಇರೋದು ನೀವು ಎದುರಲ್ಲ ಅಂದ್ರೆ ಎಲ್ಲಿಂದ ಹೋಗ್ತಿದ್ದೀರಿ ಸರ್? ಬರ್ತಿದ್ದೀರಿ ಸರ್? ಮಹಾಮರ್ಮದ ಬಗ್ಗೆ ಚರ್ಚೆ ಮುಂದುವರಿತಾ ಇದೆ. 3 ಕ್ಷೇತ್ರಗಳಲ್ಲಿ JDS ತನ್ನ ಅಧಿಪತ್ಯವನ್ನ ಸ್ಥಾಪಿಸುವುದಕ್ಕೆ ತಯಾರಿಯನ್ನ ಪ್ಲಾನ್ ಮಾಡ್ಕೊಳ್ತಾ ಇದೆ. ಈಗಾಗಲೇ ಮಾತುಕತೆ ನಡೆದಿದೆ. ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಆಲ್ಮೋಸ್ಟ್ ಲ್ಯಾಂಡ್ ಆಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಅಪ್ಡೇಟ್ ಶ್ವೇತಾ ಅವರೇ. ಲ್ಯಾಂಡ್ ಆಗಿದ್ದಾರೆ, ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಶ್ರೀಯುತ ಕುಮಾರಸ್ವಾಮಿ ಅವರು, ನನ್ನ ಪ್ರಕಾರ, ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ಹಿ ಮೇ ಡೆಫಿನೆಟ್ಲಿ ವಿಲ್ ಹ್ಯಾವ್ ಅ ಪ್ರೆಸ್ ಮೀಟ್ ಆರ್ ಪ್ರೆಸ್ ಕಾನ್ಫರೆನ್ಸ್. ಅವ್ರು ಹೇಳ್ತಾರೆ 3 ಕ್ಷೇತ್ರ ಅಂತ. ಮೇ ಬಿ ನಾನೊಂದು 10% ತಪ್ಪು ಹೋಗಿರ್ಬೋದು, ಆ ಕಡೆ ಇನ್ನೊಂದು ಕ್ಷೇತ್ರ ಎಕ್ಸ್ಟ್ರಾ ಹೇಳ್ಬೋದು ಅಥವಾ ಒಂದು ಕ್ಷೇತ್ರ ಕಡಿಮೆ ಹೇಳ್ಬೋದು. ಬಟ್ ಪಕ್ಕ ಯಾವುದು 3 ಅಂತಂದ್ರೆ ಕೋಲಾರ, ಮಂಡ್ಯ, ಹಾಸನ. ಈಗ ನಾನು ಸಂಕೀರ್ತ್ ಅವ್ರನ್ನ ಕೇಳ್ತೇನೆ. ಸಂಕೀರ್ತ್ ಅವರೇ, ತಾವು ವೃತ್ತಿಯಲ್ಲಿ ಏನಾಗಿದ್ದೀರಿ ಸಂಕೀರ್ತ್ ಅವರೇ? ವ್ಯಾಪಾರ ಇವರ ಬಿಸ್ನೆಸ್ ಮೆನ್. ಫ್ಯಾಂಟಾಸ್ಟಿಕ್. ಓಕೆ, ಈಗ ಈ ಪಾಲಿಟಿಕ್ಸ್ನಲ್ಲಿ ಈ ಮಂಡ್ಯ ವಿಷಯದಲ್ಲಿ ಸುಮಲತಾ ಅವರ ಚರ್ಚೆ ನಿಮ್ಮ ಪಾರ್ಟಿಯಲ್ಲಿ ಏನು ನಡೆದಿದೆ ಅಂತ ನಾನು ತಿಳಿದುಕೊಳ್ಳಬಹುದಾ ಒಬ್ಬ ಮತದಾರನಾಗಿ? ನೋಡಿ, ಮೊದಲನೇದಾಗಿ 2019 ಚುನಾವಣೆ ಏನು ಬಂತು, ಆ ಸಂದರ್ಭದಲ್ಲಿ ಬೇಷರತ್ತು ಬಾಹ್ಯ ಬೆಂಬಲವನ್ನು ಭಾರತೀಯ ಜನತಾ ಪಾರ್ಟಿ ಮೊದಲನೇ ಬಾರಿ ನ್ಯಾಷನಲ್ ಪಾರ್ಟಿಯಾಗಿ ಅವರಿಗೆ ಘೋಷಣೆಯನ್ನು ಮಾಡಿದ್ವಿ. ನಾವು ಅಂಬರೀಷ್ ಅವರು ಕೊಟ್ಟಂತ ಗೌರವ 2019 ಅವರಿಗೆ ನಾವು ಬಾಹ್ಯ ಬೆಂಬಲವನ್ನು ಘೋಷಣೆ ಮಾಡಿದ್ವಿ. ಅವರು ಎಲ್ಲೆಲ್ಲಿ ಪ್ರಯತ್ನ ಪಟ್ಟರು ಅಂತ ಎಲ್ಲ ಬಾಹ್ಯವಾಗಿದೆ, ಎಲ್ಲ ನೋಡ್ಕೋಬಹುದು. ಸೊ ಅವರ ಬೆಂಬಲಕ್ಕೆ ಒಂದು ರೀತಿಯಲ್ಲಿ ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಕೂಡ ಕಾರಣಕರಾಗಿದೆ. ಆಮೇಲೆ ಕಾರ್ಯಕರ್ತರು ಕೂಡ ಅವರು ಕೆಲಸ ಮಾಡಿದ್ದಾರೆ. ಅದೇ ಮುಂದುವರೆದ ಭಾಗ 2024 ಯಾರು ನಿಂತ್ಕೋಬೇಕು, ಇಡೀ ಮಂಡ್ಯ ಒಂದೇ ಅಂತಲ್ಲ, 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿಗಳಾಗಬೇಕು, ನಮ್ಮ ಮೈತ್ರಿ ಪಾರ್ಟ್ನರಲ್ಲಿಗೆ ಏನನ್ನ ಮಾಡಬೇಕು ಅಂತ ಎಲ್ಲವನ್ನೂ ನಿರ್ಣಯ ಮಾಡುವಂಥದ್ದು ನಮ್ಮ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಏನು ಅನ್ನೋ ಒಂದು ಅಂಕಿತವಾಗಿ ಫೈನಲ್ ಆಗಿ ಆಚೆ ಬರುತ್ತೆ. ಅದನ್ನೇ ಕೂಡ ಎಲ್ಲರೂ ನಾವು ತಲೆಬಾಗಿ ಯಾವುದೇ ತಕರಾರಿಲ್ಲ, ಅದ್ರ ಬಗ್ಗೆ ತಕರಾರಿಲ್ಲ. ಇವಾಗ ನಾನು JDS ನ ಸ್ನೇಹಿತರಿಗೆ ಕೇಳಿದೆ, ಅವ್ರು ಹೇಳಿದ್ರು ಸರ್ ಅವ್ರಿಲ್ಲ ಅಂದ್ರೆ ಮತ್ತೆ ಯಾರು ಅಂದ್ರೆ ನನ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್, ನನ್ಗೆ ಗೊತ್ತಾಗಲ್ಲ ಅಂತಂದ್ರು. ಐ ಅಗ್ರಿ ವಿತ್ ದಿಸ್ ಪಾಯಿಂಟ್. ನಾನು ಹೇಳಲೇಬೇಕು ಅಂತ ನಾನು ಅವ್ರ ಕುತ್ತಿನ ಪಟ್ಟಿಗೆ ಇಟ್ಕೊಂಡು ಕೇಳಕ್ಕಾಗೋದಿಲ್ಲ. ಆಯ್ತಾ? ಕೇಳಕ್ಕಾಗತ್ತಾ ಪ್ರದೀಪ್ ಅವರೇ? ಕೇಳೋದು ತಪ್ಪು, ಅಕ್ಷಮ್ಯ ಅಪರಾಧ. ಆದ್ರೆ ನಾನು ಕೇಳ್ತೀನಿ ನಿಮ್ಮನ್ನ, ಏನಾಗಿರಬಹುದು, ವಾಟ್ ಮೇ ಹ್ಯಾವ್ ಹ್ಯಾಪನ್ಡ್, ಏನಾಗಿರಬಹುದು ಚರ್ಚೆಯಲ್ಲೂ ಕೂಡ ವರಿಷ್ಠರ ಮಟ್ಟದಲ್ಲಿ ತೀರ್ಮಾನ ಆಗೋದ್ರಿಂದ ಆ ನಿರ್ಣಯಗಳನ್ನ ಯಾವ್ದನ್ನ ಹೇಳಬೇಕು, ಯಾವ ಸಂದರ್ಭದಲ್ಲಿ ಹೇಳಬೇಕು, ಪಾರ್ಲಿಮೆಂಟರಿ ಕಮಿಟಿಲಿ ಏನ್ ತೀರ್ಮಾನ ತಗೊಳ್ತಾರೆ ಆ ಸಂದರ್ಭಕ್ಕೆ ಅದನ್ನ ಹೇಳುವಂತದ್ದಾಗತ್ತೆ. ಪ್ರಸ್ತುತವಾಗಿ ಅವರೊಬ್ರು ಬಿಜೆಪಿ ಬೆಂಬಲಿತ ಸಂಸದರಾಗಿದ್ದಾರೆ. ನಾವು ಅವ್ರಿಗೆ 2019 ಬೆಂಬಲ ಕೊಟ್ಟಿದ್ವಿ. 2024 ಚುನಾವಣೆಯ ಇನ್ನೇನು ಕೆಲವು ದಿವಸದಲ್ಲಿ ಕೋಡ್ ಆಫ್ ಕಂಡಕ್ಟ್ ಕೂಡ ಘೋಷಣೆ ಆಗಲಿದೆ. ಅದಾದ ನಂತರ ನಿರ್ಣಯಗಳು ತಗೊಳ್ತೀವಿ. ಬೆಂಗಳೂರು ಸೆಂಟ್ರಲ್ಗೆ ಏನಾದರೂ ಅವ್ರಿಗೆ ಅವಕಾಶ ಕೊಡ್ತೀರಾ? ಎಲ್ಲಿ ನಿಂತ್ಕೋಬೇಕು, ಏನ್ ಮಾಡಬೇಕು, ಅವನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಮ್ಮ ಪಾರ್ಟಿಯ ವರಿಷ್ಠ ನಿರ್ಧಾರ ಮಾಡ್ತಾರೆ. ತಕ್ಕ ಮಟ್ಟದ ಸ್ಥಾನಮಾನ ನೋಡಿ, ನಾವು ಬೇಷರತ್ ಬೆಂಬಲ ಕೊಟ್ಟಿದ್ವಿ 2019 ಎಕ್ಸ್ಪೆಕ್ಟೇಷನ್. ಆ ಮಟ್ಟಕ್ಕೆ ನಾವು ಅಂಬರೀಷ್ ಕೊಟ್ಟಂತ ಗೌರವ ಈಗಲೂ ಕೂಡ ಅದನ್ನ ಏನ್ ಮಾಡಬೇಕು ಪಕ್ಷ 2019 ಬೈ ಎಲೆಕ್ಷನ್ ವಾಸ್ ಕಂಪ್ಲೀಟ್ಲಿ ಡಿಫರೆಂಟ್. ಜನರಲ್ ಎಲೆಕ್ಷನ್ 2019 ಎಲೆಕ್ಷನ್, ಜನರಲ್ ಎಲೆಕ್ಷನ್ಸ್, ಬೈ ಎಲೆಕ್ಷನ್ಸ್ ವಾಸ್ ಕಂಪ್ಲೀಟ್ಲಿ ಡಿಫರೆಂಟ್. ಅಂದ್ರೆ ಉಪಚುನಾವಣೆ ಬೈ ಎಲೆಕ್ಷನ್ ಮಂಡ್ಯದಲ್ಲಿ ನಡೆದಿದ್ದು ವಾಸ್ ಕಂಪ್ಲೀಟ್ಲಿ ಡಿಫರೆಂಟ್. ಸ್ವಾಭಿಮಾನ ಇತ್ತು, ಬೇರೆದಿತ್ತು, ಇನ್ನೊಂದು ಏನೇನೋ ಇತ್ತು, ಮತ್ತು JDS ವರ್ಸಸ್ BJP ಅನ್ನೋ ತರದಲ್ಲಿತ್ತು. ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅನ್ನುವ ಕೂಗಿತ್ತು. ಅವರ ಪರವಾಗಿ ಬಹಳ ದೊಡ್ಡ ಮಟ್ಟದ ಸಿಂಪತಿ ಫ್ಯಾಕ್ಟರ್ ಕೂಡ ಇತ್ತು. ಥಿಂಗ್ಸ್ ನೌ ಹ್ಯಾವ್ ಚೇಂಜ್ಡ್ ಆಫ್ಟರ್ 5 years. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಈಗ ಮೊನ್ನೆ ಮೋದಿ ಅವರನ್ನ ಭೇಟಿ ಮಾಡ್ಕೊಂಡು ಬಂದ್ರು. ಈಗ ಅವರಿಗೆ ಅವಕಾಶ ಮಾಡಿ ಕೊಡ್ತಾರಾ ಅಲ್ವಾ ಅನ್ನೋದಕ್ಕೆ ಅವರು ಒಂದು ಟ್ವೀಟ್ ಮಾಡಿದ್ರು.
ನನ್ನ ಪ್ರಕಾರ ಮಂಡ್ಯದಲ್ಲೇ ನಾನು ಮುಂದುವರಿತೇನೆ ಅನ್ನುವ ವಿಶ್ವಾಸ ನನಗಿದೆ ಅನ್ನುವ ರೀತಿಯಲ್ಲಿ ಅವರು ಟ್ವೀಟ್ ಮಾಡಿದ್ರು. ಯಾರು? ಸುಮಲತಾ ಅವರು ಟ್ವೀಟ್ ಮಾಡಿದ್ರು. ಈಗ ಅದರ ಉದ್ದೇಶ ಮಂಡ್ಯದ ಸಂಸದರಾಗಿ ಅವರು ಪ್ರಧಾನಮಂತ್ರಿಗಳನ್ನ, ಗೃಹ ಸಚಿವರನ್ನ, ನಮ್ಮ ಅಧ್ಯಕ್ಷನ ಎಲ್ಲರೂ ಸ್ವಾಭಾವಿಕವಾಗಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದ್ದಾರೆ, ಸಂಸದರು ಹೋಗಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದ್ದಾರೆ ಸಂಸದರಾಗಿ. ಹೇಳ್ತೀನಿ ನಾನು ಇನ್ನ ಒತ್ತಿ ಹೇಳ್ತೀನಿ ಅದನ್ನೇ ಕೇಳಿ. ಸಂಸದರಾಗಿ ಉತ್ತರ ಕೇಳಿಸ್ಕೋಬೇಕಾಗತ್ತೆ. ಸಂಸದರಾಗಿ ಪ್ರಧಾನಮಂತ್ರಿಗಳನ್ನ ಒಂದು ಶಿಷ್ಟಾಚಾರದ ವಿಷಯವಾಗಿ ಭೇಟಿಯಾಗಿದ್ದಾರೆ. ಸ್ವಾಭಾವಿಕ ಎಲ್ಲ ಸಂಸದರು ಹೋಗೋ ರೀತಿ ಅವರು ಹೋಗಿದ್ದಾರೆ. ನಾವೇಳುವಂಥದ್ದು ಏನು, 2019ರಲ್ಲಿ ನಾವು ಅವರಿಗೆ ಬಾಹ್ಯ ಬೆಂಬಲವನ್ನ ಘೋಷಣೆ ಮಾಡಿದ್ದೀವಿ. ಈ ಬಾರಿ ಅವರ ರಾಜಕೀಯ ನಿರ್ಣಯವನ್ನ ನೀವು ಅವ್ರನ್ನ ಹೋಗಿ ಪ್ರಶ್ನೆ ಮಾಡಬೇಕು. ಆಸ್ ಫಾರ್ ಆಸ್ ಭಾರತೀಯ ಜನತಾ ಪಾರ್ಟಿ ಇಸ್ ಕನ್ಸರ್ನ್, ಏನನ್ನ 28 ಕ್ಷೇತ್ರಗಳಲ್ಲಿ ಏನೇನಾಗಬೇಕು ನಮ್ಮ ಪಾರ್ಲಿಮೆಂಟರಿ ಕಮಿಟಿ ಅನೌನ್ಸ್ ಮಾಡುತ್ತೆ. ಈಗ ಜೆಡಿಎಸ್ 2006ರಿಂದ ಬಂಡಾಯ ಎದ್ದು ಮಂಡ್ಯದಿಂದ ನಾನು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡು ಸ್ಪರ್ಧೆ ಮಾಡ್ತೀನಿ ಅಂತ ಸುಮಲತಾ ಅವರು ಘೋಷಣೆ ಮಾಡಿದ್ರೆ ಅದು ಸುಮಲತಾ ಅವರ ಅಭಿಪ್ರಾಯ ಆಗುತ್ತೆ. ಅದು ಅವರ ವೈಯಕ್ತಿಕ ಹೇಳಿಕೆ ಆಗುತ್ತೆ. ನಮಗೂ ಭಾರತೀಯ ಜನತಾ ಪಾರ್ಟಿಗೂ ಅದಕ್ಕೂ ಸಂಬಂಧ ಇಲ್ಲ. ನೀವು ಅವರನ್ನ ತಡೆಯುವ ಪ್ರಯತ್ನ ಮಾಡಲ್ವಾ? ನೋಡಿ, ನಾವು ಈಗಲೂ ಅವರು ನಾನು ಹೇಳ್ತೀನಿ, ಐ ವಿಲ್ ಮೇಕ್ ಅಫಿಷಿಯಲ್ ಸ್ಟೇಟ್ಮೆಂಟ್. ನೋಡಿ, ಅವ್ರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಬಾಹ್ಯ ಬೆಂಬಲದಿಂದ ಗೆದ್ದಂತ ಬಿಜೆಪಿ ಬೆಂಬಲಿಸ್ತಾ ಇರುವಂತ ಸಂಸದೆ ಅವರು ಟಿಲ್ ಡೇಟ್ ಅವ್ರ ಸಂಸದ್ರೆ. ಅವರ ವೈಯಕ್ತಿಕ ನಿರ್ಣಯಕ್ಕೂ ಪಕ್ಷಕ್ಕೂ ಯಾವುದೇ ರೀತಿ ಸಂಬಂಧಗಳಿರೋದಿಲ್ಲ. ಅವರ ವೈಯಕ್ತಿಕ ನಿರ್ಣಯಗಳು ಏನು ಬೇಕಾದ್ರೂ ಆಗ್ಬಹುದು. ಅದಕ್ಕೆ ನಮಗೂ ಸಂಬಂಧ. ಆದ್ರೆ 28 ಕ್ಷೇತ್ರಗಳಲ್ಲಿ ಯಾರ್ಯಾರು ಕಂಟೆಸ್ಟ್ ಮಾಡಬೇಕು ಅನ್ನೋದು ನಮ್ಮ ಪಾರ್ಲಿಮೆಂಟರಿ ಕಮಿಟಿಯ ನಿರ್ಣಯ. ಇಂಟ್ರೆಸ್ಟೆಡ್. ಬೆಂಗಳೂರು ನಾರ್ತ್ ನಲ್ಲಿ ಯಾರು ನಿಲ್ಲಬಹುದು? ನೋಡಿ, ಸಂಭಾವ್ಯ ಅಭ್ಯರ್ಥಿ ಹೇಳಕ್ ನಾನು ಇಲ್ಲಿ ಬಂದಿಲ್ಲ. ಯಾರು ಬೇಕಾದ್ರೂ ಆಗ್ಬೋದು. ನೋಡಿ, 100 ಕೋಟಿಲಿ ಯಾರೋ ಒಬ್ಬರಿಗೆ ಪ್ರಯೋಗ ಆಗುತ್ತೆ, ಇನ್ ಕೆಲವರು ಹಾಗೆ ಮುಂದುವರಿತಾರೆ, ರಿಪೀಟ್ ಆಗ್ತಾರೆ. ಸುಮಾರಷ್ಟು ನಿಮ್ಮ ರಾಜಕೀಯವಾಗಿ ನಿಮ್ಮ ಹಣೆ ಬರದಲ್ಲಿ ನಿಮಗೆ ಎಲ್ಲಿ ಅದೃಷ್ಟ ಇದೆ, ಅಲ್ಲಿ ಯಾರ್ಯಾರಿಗೆ ಅದೃಷ್ಟ ಇದೆ, ಯಾರ್ಯಾರಿದೆ, ಆಮೇಲೆ ಸೂಕ್ತ ಅಭ್ಯರ್ಥಿಗೆ ನಮ್ಮಲ್ಲಿ ಸೆಂಟ್ರಲ್ ಅಲ್ಲಿ ಖಂಡಿತ ಇಲ್ಲ. ನಮ್ಮಲ್ಲಿ ಪ್ರಕಾರ ನಮ್ಮ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದು ಇದೆ. ಅಲ್ಲಿ ನಾವು ಸೆಲೆಕ್ಷನ್ ಅನ್ನ ಮಾಡ್ತೀವಿ. ವಾರ್ಡ್ ಮಟ್ಟದಿಂದ ಹಿಡಿದು ಯಾರ್ಯಾರು ಆಗ್ಬೇಕು, ಪದಾಧಿಕಾರಿಗಳೆಲ್ಲ ಬಂದು ಮಾಡಲ್ಲ ಅಂತ ಇದೆ. ಅವರು ಒಂದ್ಸಲಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವು ಮಾಡ್ತಾ ಇಲ್ಲ ಅಂತ ಹೇಳಿ. ಆಮೇಲೆ ತಿರ್ಗಾ ಅದನ್ನ ಚೇಂಜ್ ಮಾಡಿದ್ರು. ಅವರೇ ಇರ್ತಾರಾ ಅಥವಾ ಬೇರೆಯವರು? ಅದು ನೋಡಿ ಸರ್, ಅದನ್ನ ಅವರ ಅಭಿಪ್ರಾಯವನ್ನು ಅವರು ಬಹಿರಂಗವಾಗಿ ತಿಳಿಸಿದ್ದಾರೆ. ಅದನ್ನ ಏನ್ ಮಾಡಬೇಕು ಬಿಡುವಂತದ್ದು ನಮ್ಮ ಪಾರ್ಲಿಮೆಂಟರಿ ಕಮಿಟಿ ನಿರ್ಣಯ ಮಾಡುವಂತದ್ದು. ಅಲ್ಲಿಂದ ಏನ್ ನಿರ್ಣಯ ಬರುತ್ತೆ ಅದನ್ನೆಲ್ಲ ನಾವು ಪಾಲಿಸೋದು. ಕೋಲಾರದಲ್ಲಿ ನಿಮ್ದು ಬಹಳ ಸ್ಟ್ರಾಂಗ್ ಇದೆ. ಕೋಲಾರದಲ್ಲಿ ನಿಮ್ದು ಕಂಟಿಂಜೆನ್ಸಿ ಬಹಳ ಸ್ಟ್ರಾಂಗ್ ಇದೆ. ನಿಮ್ದು ಸಹಿತ ನೀವು ಸ್ಟ್ರಾಂಗ್ ಇದ್ರಿ ಮೊದಲಿಂದನೂ ಕೂಡ. ಅಲ್ಲಿ ಸ್ಟ್ರಾಂಗ್ ಎಮ್ಎಲ್ಎ ಕೂಡ ಒಬ್ಬರಲ್ಲಿ ಗೆದ್ದಿದ್ದಾರೆ ಅಂತ ಭಾವಿಸ್ತೇನೆ ನಾನು. ಎರಡು ಎಮ್ಎಲ್ಎ ಇಬ್ಬರೇ ಮೇಲೆ ಇದ್ದಾರೆ. ಮತ್ತೆ ಇನ್ನು 3 ಕ್ಷೇತ್ರದಲ್ಲಿ ನೆಕ್ ಟು ನೆಕ್ ಫೈಟ್ ಬಂದು 1,500-2,000 ಹೋಟೆಲ್ ಒಪ್ಕೋತೀನಿ. ಸೊ ಮಂಡ್ಯದಲ್ಲೂ ಅಷ್ಟೇ. ಆಗ್ಲೇ ಪತ್ರಕರ್ತರು ಹೇಳಿದ್ಗೆ, ನೀವು ಮಂಡ್ಯದಲ್ಲಿ ಮಂಡ್ಯ ಸಿಟಿ 1,500 ಹೋಟೆಲ್ ಸೋತಿದ್ವಿ. ನಾಗಮಂಗಲ 4,000 ಹೋಟೆಲ್ ಸೋತಿದ್ದೆ ಅನ್ಕೋ ಕಾರಣ ಗೊತ್ತಾ, ಅಲ್ಲಿ ಬಿಜೆಪಿ 30,000 ಓಟ್ ತಗೋತು ಮಂಡ್ಯದಲ್ಲಿ ಫಸ್ಟ್ ಟೈಮ್. ಬಟ್ ಅಲ್ಲಿ ಬಿಜೆಪಿ 10,000, 15,000, 20,000 ಓಟ್ ತಗೊಬಿಡ್ತು ಎಲ್ಲಾ ಕ್ಷೇತ್ರದಲ್ಲೂ. ಆ ಓಟು ನಮ್ಮದೇ ಓಟು ಲಾಸ್ಟ್ ಟೈಮ್ ವಿಧಾನಸಭೆಯಲ್ಲಿ. ಅದೇ ನಮ್ಮ ಸೋಲಿಗೆ ಕಾರಣ ಆಯ್ತು. ಈಗ ನಾವಿಬ್ರು ಒಂದಾಗಿರೋದ್ರಿಂದ ಲೋಕಸಭಾ ಚುನಾವಣೆಗೆ ಯಾವುದೇ ಸಮಸ್ಯೆ ಆಗಲ್ಲ. ಅಲ್ಲಿ ನಾವು 100% ಗೆಲ್ತೀವಿ. ಸೊ ಇಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಲ್ಬೋದಾ ಸರ್? ಕುಮಾರಸ್ವಾಮಿ ಅವರು ಈ ಕ್ಷಣಕ್ಕೆ ನನಗಿರೋ, ನಾನು ಸ್ವತಃ ಕೇಳಿದ್ದೀನಿ, ನಾನು ಹೋಗಿ ಭೇಟಿ ಮಾಡಿದಾಗ ಅವ್ರು ನಿಲ್ಲುವಂತ ಯಾವುದೇ ಪ್ರಯತ್ನ. ಕುಮಾರಸ್ವಾಮಿ ನಿಲ್ಲಿಸಬಹುದಾ? ಇಲ್ಲ ಸರ್, ಅವರೂ ಇಲ್ಲ ಸರ್. ಅಲ್ಲಿ ಬೇರೆ ಪ್ರಯತ್ನ ಮಾಡಿದ್ವಿ ನಾವು. ಅಲ್ಲಿ ಬೇರೆ ನಾವು ಕ್ಯಾಂಡಿಡೇಟ್ಸ್ ನ ಹುಡುಕಿದೀವಿ. ಅಲ್ಲ ಅದು ಚರ್ಚೆ ನಡೀತದೆ ಸರ್. ಈಗ ಅವ್ರ ಜೊತೆ ಚರ್ಚೆ ಅನೌನ್ಸ್ ಮಾಡಕ್ಕಾಗಲ್ಲ. ಹೇಳ್ತೀನಿ ನಾನು. ಈಗ ಯಾರು ಡಾಕ್ಟರ್ ಹೇಳಿದ್ರೆ ಡಾಕ್ಟರ್ ಅಲ್ಲ, ಡಾಕ್ಟರ್ ಮಂಜುನಾಥ್ ಅವ್ರನ್ನಲ್ಲ, ಬೇರೆ ಅಭ್ಯರ್ಥಿಗಳನ್ನು ಕೂಡ 1, 2, 3, 4 ನಾವು ಪ್ರಯತ್ನ ಮಾಡಿದೀವಿ. ಹೌದಾ? ಪ್ರಯತ್ನ ಮಾಡಿ. ಯಾರು? ಒಂದು ಅಂದಾಜು. ಈಗ ಒಂದು ರವೀಂದ್ರ ಶ್ರೀಕಂಠಯ್ಯ, 2 ನಮ್ಮ ಪುಟ್ಟರಾಜು ಪ್ರಯತ್ನ ಮಾಡಿದ್ದಾರೆ. ಅದಲ್ದೇನೆ ಇನ್ನು 2 ಅವ್ರು ಹೊರಗಡೆ ಇರೋಣ ಅಂದ್ರೆ ಬೆಂಗಳೂರು, ಮಂಡ್ಯ ನಿಂತ್ಕೊಳ್ಳಕ್ಕೆ ಇಷ್ಟ ಇಲ್ಲ ಅಂತಿದಾರಂತೆ. ಯಾರು ಸರ್? ಪುಟ್ಟರಾಜಣ್ಣ ಇಲ್ಲ. ಪುಟ್ಟರಾಜಣ್ಣ ಅವರು ಆಕ್ಟಿವ್ ಓಡಾಡ್ತಿದ್ರೆ ಅದೇ ಬೇಡ ಅಂತಾರಂತೆ. ಇಲ್ಲ, ದೇವೇಗೌಡರು ಕರೆದು ಮಾತಾಡಿದ್ದಾರೆ. ಇಲ್ಲ, ದೇವೇಗೌಡರು 2-3 ಸುತ್ತು ಮಾತುಕತೆ ಮಾಡಿದ್ದಾರೆ. ಅವ್ರ ನೇತೃತ್ವದಲ್ಲೇ 2-3 ಸಭೆಗಳನ್ನ ಗೌಡ್ರು ಮನೆ. ಅವ್ರನ್ನೇ ಆಗ್ತೀರಿ ಮಂಡ್ಯದಲ್ಲಿ? ಇಲ್ಲ ಸರ್, ಅದು ಇನ್ನೂ ತೀರ್ಮಾನ ಆಗಿಲ್ಲ. ಅದಲ್ದೇನೆ ಇನ್ನು 2 ಹೆಸರುಗಳನ್ನು ಚಾಲ್ತಿ ಮಾಡಿ ಅದನ್ನ ಈಗ ಹೇಳಲ್ಲ, ಅದು ಹೇಳ್ತೀರಿ. ಚರ್ಚೆ ನಡೀತಾ ಇದೆ. ನಾವು ಉಳಿದ ಹೆಸರುಗಳು ಚರ್ಚೆಲ್ಲೇ ಇರೋದು. ಅಲ್ಲ, ಇದಲ್ಲ, ಪುಟ್ಟರಾಜು ಆಗ್ಲಿ, ಅವ್ರು ರಾಜಕೀಯ ಕ್ಷೇತ್ರದಲ್ಲೇ ಇಲ್ಲ, ಹೊರಗಡೆ ರಾಜಕೀಯ ಕ್ಷೇತ್ರದೇ ಇಲ್ಲದೆ ಹೊರಗಡೆ ಬೇರೆ ಕ್ಷೇತ್ರದಿಂದ ಹಾಕುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಚರ್ಚೆ ನಡೀತಾ ಇದೆ. ಅದು ಆಗುತ್ತೆ ಸರ್. ಅದು ಇನ್ನೊಂದು ವಾರ ನಿಮ್ ಬಿಟ್ಟು ನಾವೇನ್ ಮಾಡಕ್ಕಾಗಲ್ಲ ಸರ್. ನಿಮ್ಮನ್ನ ಮೀಡಿಯಾ ಬಿಟ್ಟು ಮಾಡಕ್ಕಾಗತ್ತಾ? ಆಗುತ್ತೆ ಸರ್. ದರ್ಶನ್ ತಗೊಂಡ್ ಬರ್ತೀರಾ? ಇಲ್ಲ ಸರ್, ಬೇರೆ ಪ್ರಯತ್ನ ಮಾಡಿದೀವಿ. ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಆಗುತ್ತೆ, ಖಂಡಿತ ಆಗ್ತದೆ. ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಒಂದು ನಿಮಿಷ. ಸೊ ಒಂದು ಡಾರ್ಕ್ ಹಾರ್ಸ್ ತರ್ತಾ ಇದ್ದೀರಿ. ಅದಿಲ್ಲ, ನೋ ಸರ್, ಆತರ ಇಲ್ಲ ಸರ್. ನಾವು ಆ ಫೆಮಿಲಿಯರ್ ಫೇಸೇ ಅಲ್ಲಿಗೆ. ಅದ್ರ ಹೇಳ್ತೀನಿ ನಾನು ನಿಮ್ಗೆ, ಸಮಯ ಬಂದಾಗ ಹೇಳ್ತೀವಿ. ಫೆಮಿಲಿಯರ್ ಫೇಸೇ ಗೊತ್ತಿರ್ತಕ್ಕಂಥವ್ರೆ, ಮಂಡ್ಯದವ್ರೆ,
ಒಂದು ಎರಡು ಮೂರು ಹೆಸರುಗಳನ್ನ ನಾವು ಇಟ್ಕೊಂಡಿದ್ವಿ. ಅದು ಕುಮಾರಣ್ಣ ಅವರು ಚರ್ಚೆ ಮಾಡ್ತಾ ಇದ್ದಾರೆ, ಆಗುತ್ತೆ ಸರ್. ನಾವು ಒಂದು ವಾರದಲ್ಲಿ ಹೇಳ್ತೀವಿ ಸರ್. ನೀವೇನು ಸ್ಟಾರ್ ಚಂದ್ರು ನಿಲ್ಲಿಸ್ತೀರಾ? ಆಗ್ಲೇ ಅವರು ಬಹಳ ಜಾಸ್ತಿ ಇದೆ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. MLA ಕೂಡ ದುಡ್ಡಿನ ಸ್ಟಾರ್ ತುಂಬಾ ಇರ್ಬೇಕು ಅವ್ರ ಹತ್ರ. ಸರ್ ಈಗ ನನ್ನ ಫಸ್ಟ್ ಒಪಿನಿಯನ್ ಏನ್ ಗೊತ್ತಾ, ಸೆಕೆಂಡ್ ತಗೊಂತೀನಿ. ಸ್ಟಾರ್ ಚಂದ್ರು ನಿಲ್ಲಿಸ್ತೀರಾ? ಮೋಸ್ಟ್ಲಿ ಅವರೇ ಸರ್. ಯಾಕಂದ್ರೆ ಒಬ್ರು MLA ಅವ್ರನ್ನ ಕರ್ಕೊಂಡೋಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ನೋಡಪ್ಪ ಬಂದ್ರು ಇವರು ಸ್ಟಾರ್ ಚಂದ್ರು ಅಂತೇಳಿ ವೆಂಕಟರಮಣ ಅಂತ ಹೇಳಿ ಕರ್ಕೊಂಡೋಗಿ ನಿಮ್ಮ ಟಿವಿಗಳಲ್ಲೇ ನೋಡಿದೆ ನಾನು. ಸೊ ಒಬ್ಬ MLA ಅವರು ಅವ್ರಿಗಷ್ಟು ಮಾಹಿತಿ ಇಲ್ಲ. ನಮ್ದು ಒಂದೇ ಟಿವಿ ಇರೋದು, ಬೇರೆ ಟಿವಿಗಳು ಗೊತ್ತಿಲ್ಲ ನನಗೆ. ಹೇಳಿ. ಸೊ ಹಾಗಾಗಿ ಅಷ್ಟು ಮಾಹಿತಿ ಇಲ್ಲದೆ ಒಬ್ರು MLA ಹಂಗೆ ಮಾಡೋಕ್ಕೆ ಸಾಧ್ಯ ಇರಲ್ಲ ಅಂತ ನಾನು ಅನ್ಕೊಳ್ತೀನಿ ಸರ್. ತುಮಕೂರಲ್ಲಿ ಮುದ್ದನ್ಮೇಗೌಡ ನಿಲ್ಲಿಸ್ತೀರಾ? ಸರ್ ಅಲ್ಲಿ ತುಮಕೂರಲ್ಲಿ ಕೂಡ ಮುದ್ದನ್ಮೇಗೌಡರು ಇವಾಗ ಸಾಯಂಕಾಲ 4 ಗಂಟೆಗೆ ಜಾಯ್ನ್ ಆಗಿದ್ದಾರೆ. ಗುಡ್. ಅಲ್ಲೂ ಬೇರೆ ಬೇರೆ ಹೆಸರುಗಳಿದೆ. ಅಲ್ಲ, ಅಲ್ಲೂ ಮೋಸ್ಟ್ ಪ್ರಾಬಬ್ಲಿ ಮುದ್ದನ್ಮೇಗೌಡ್ರೆ ಸರ್. ನನಗೆ ಬಹಳ ಜನ ಹಿರಿಯರಿದ್ರು, ಬಹಳ ಜನ ದೊಡ್ಡ ದೊಡ್ಡರಿದ್ರು, ಯುವಕರಿದ್ರು. ಒಂದು ಯೂತ್ ಪಾರ್ಟಿ ಇತ್ತು, ಯೂತ್ ವಿಂಗ್ ಇತ್ತು. ಹಂಗಿಂದಂಗೆ ಅದೇ ನಮ್ಮ ಇವರು ನಿಖಿತ್ ಮೌರ್ಯ ಅವ್ರದ್ದಿತ್ತು. ಮತ್ತೆ ನಮ್ಮ ಮುರಳೀಧರ್ ಹಾಲಪ್ಪ ಇದ್ರು. ಮುರಳೀಧರ್ ಹಾಲಪ್ಪ ಅವರು ಫ್ರಂಟ್ ರೇಸ್ ಅಲ್ಲಿ ಇತ್ತು ನನಗೆ ಗೊತ್ತಿರೋ ಹಾಗೆ. ಎಲ್ಲ ಇದಾವೆ. ಕೆಲಸ ಮಾಡ್ಕೊಂಡು ನೀವು ಒಂದು ಮಾತು ಹೇಳಿದ್ರಿ ಆಗ್ಲೇನೆ, ಈ ಕುಮಾರಸ್ವಾಮಿ ಅವರು ಏರ್ಪೋರ್ಟ್ ಅಲ್ಲಿ ಬಂದಿದ ತಕ್ಷಣ ಪ್ರೆಸ್ ಖಂಡಿತ ಮಾಡಲ್ಲ. ಯಾಕೆಂತ ಏರ್ಪೋರ್ಟ್ ಅಲ್ಲಿ ಬಂದಿದ ತಕ್ಷಣ ಮಾಡ್ತಾರೆ ಅಂತ ಹೇಳಪ್ಪ. ನಾಳೆ ಮಾಡ್ಬೋದು. ನನಗೆ ನಾಳೆನೂ ಮಾಡಲ್ಲ. ನಮ್ಮ ಕರ್ನಾಟಕದ ಎಲೆಕ್ಷನ್ ಭವಿಷ್ಯ ಹೇಳ್ತೀರಾ? ಲಾಸ್ಟ್ ಸ್ಟೇಜ್ ಇರಬೇಕು. ಏನ್ ಭವಿಷ್ಯ ಹೇಳ್ತೀರಾ ನೀವು? ನಾಳೆ ಮಾಡಲ್ಲ. ರಾಜಕೀಯ ಹೇಳ್ತಾ ಇದ್ದೀನಿ ಸರ್, ಭವಿಷ್ಯ ಹೇಳ್ತಾರೆ. ಮತ್ತೆ ಅದಂಗೆ ಹೇಳ್ತೀರಿ ನೀವು? ಹೇಳ್ತೀನಿ ಕೇಳಿ. ಯಾವತ್ತು ಯಾವ್ದೋ ಭವಿಷ್ಯ ನಂಬಲ್ವಲ್ಲ. ನ್ಯಾಷನಲ್ ಮೌಢ್ಯ ನಿಷೇಧ ಕಾಯ್ದೆ ಅಂತ ನಾನು ತುಂಬಾ ನಂಬ್ತೀನಿ ಸರ್. ನೀವು ನಂಬ್ತೀರಾ? ನಾನು ಎಷ್ಟು ಜ್ಯೋತಿಷಗಳು ಎಲ್ಲರನ್ನು ಭೇಟಿ ಮಾಡ್ಬೇಕು. ಓ ಹಂಗ ನೋಡಿ. ಕಾಂಗ್ರೆಸ್ ನಲ್ಲಿ ಒಳನುಸುಳುವಿಕೆ ಹೆಂಗಿದೆ ನೋಡಿ, ಬಹಳ ಹೆಂಗಿದೆ ಒಳದ್ವಂದ್ವಗಳು ಕಾಂಗ್ರೆಸ್ ನಲ್ಲಿ. ಕಾಂಗ್ರೆಸ್ ನಾನು ಹಿಂದೂ, ನಾನು ಕಾಂಗ್ರೆಸ್ ಅಲ್ಲೇ ಹಿಂದೂ ವಿಂಗ್ನ ಸ್ಟಾರ್ಟ್ ಮಾಡಿ ಅಂತೇಳಿ ಮೈಸೂರು ಸ್ಟೇಟ್ಮೆಂಟ್ ಹೇಳಿಲ್ಲ. ಭವಿಷ್ಯ ನಂಬೋರು ಯಾಕೆ ಸರ್ ನೀವು ಮಂತ್ರಿ ಮಾಡಲಿಲ್ಲ? ನಮ್ಮ ಯಾರನ್ನ ಸರ್? ತಮ್ಮನ್ನ. ನನ್ನ ಟೈಮ್ ಬರ್ಬೇಕು ಆಗತ್ತೆ ಸುಮ್ಮನೆ. ನನ್ನ ಮಂತ್ರಿ ಸಾಯಲ್ಲ. ಯಾವ ಭವಿಷ್ಯ ಹೇಳಿಲ್ವಲ್ಲ, ಹೇಳಿದಾರೆ. ಯಾಕಂದ್ರೆ ನೀವು ಬಹಳ ಅರ್ಹತೆ ಇದೆ. ಧರ್ಮಸೇನಾ ಅವರೇ, ಕಾಂಗ್ರೆಸ್ ನಲ್ಲಿ ಇದ್ಕೊಂಡು ನಾನು ಹಿಂದೂ 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 ಅಂತ 4 ಸಲ ಪ್ರತಿಪಾದಿಸಿಕೊಳ್ಳುವ ಅನಿವಾರ್ಯತೆ ಯಾಕೆ ಅವಾಗ ಬಂದ್ಬಿಡುತ್ತೆ ಅಂತ. ಯಾರಿಲ್ಲ ಸರ್. ಈಗ ನಾನು ಹುಟ್ಟಿದಾಗಿಂದ ಕಾಂಗ್ರೆಸ್ ನಲ್ಲಿ ಕರ್ನಾಟಕದಲ್ಲಿ ಈ ಪ್ರತಿಪಾದಿಸಿಕೊಳ್ಳುವ ಅನಿವಾರ್ಯತೆ ಬಂದಿರುತ್ತಲ್ಲ, ಒಂದೇ ಒಂದು ಸ್ವಲ್ಪ ಸಮಸ್ಯೆ ಕೇಳಿ. ಕರ್ನಾಟಕದಲ್ಲಿ ಯಾಕಂದ್ರೆ ನ್ಯಾಚುರಲಿ ಅವರ ಹಿಂದೂ. ಒಂದ್ ನಿಮಿಷ ಕೇಳಿ. ಕರ್ನಾಟಕದಲ್ಲಿ ಬುದ್ಧಿಸಂ ಹುಟ್ಟಿದ್ದೆ ಎನ್ರಾಚಯ್ಯನವರಿಂದ, ನಮ್ಮ ತಂದೆಯಿಂದ. ಬುದ್ಧಿಸಂ ಇಲ್ಲಿ ಪ್ರಾರಂಭ ಮಾಡಿದ್ರು ಕೂಡ ನಾನು ಹಿಂದೂಯಿಸಂ ನಿಮ್ ತಂದೆಯವ್ರ ಬಗ್ಗೆ ನಾನು ಬಹಳ ಓದಿದ್ದೀನಿ, ಬಹಳ ಕಲ್ತಿದ್ದೀನಿ. ನಿಮ್ ತಂದೆಯವ್ರ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡಿದೀನಿ. ನಿಮ್ಗೇನ್ ಗೊತ್ತಿಲ್ಲದೆ ಇದೆ ಅದು? ನಿಮ್ಗೆ ಗೊತ್ತಿಲ್ವಾ? ಅದು ಗೊತ್ತಿದೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ನಾನು. ಅವ್ರ ಬಗ್ಗೆ ಬಹಳ ರೆಸ್ಪೆಕ್ಟ್, ಗೌರವ ಎಲ್ಲವೂ ಕೂಡ ಇಟ್ಕೊಂಡಿದ್ದೀನಿ. ಈಗ ತುಮಕೂರಿನಲ್ಲಿ ನೀವು ಸೋಮಣ್ಣ ಕೊಡ್ತೀರಾ? ಈಗ ನೋಡಿ, ಒಂದು ವಿಷಯವನ್ನ ಕ್ಲಾರಿಫೈ ಮಾಡ್ಬಿಡ್ತೀನಿ ನೋಡಿ ಚಂದನ್ ಅವರೇ. ಯಾವ ಕ್ಷೇತ್ರದಲ್ಲಿ, ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋಕೆ ನಮ್ದು ಇಂಟರ್ನಲ್ ಡೆಮಾಕ್ರಸಿ ಇದೆ. ಇಂಟರ್ನಲ್ ಡೆಮಾಕ್ರಸಿಯಲ್ಲಿ ಅಲ್ಲೂ ಕಾರ್ಯಕರ್ತರು ಎಲ್ಲರೂ ಮಾಡ್ತಾರೆ. ನಮ್ದು ಪ್ರೊಸೀಜರ್ ಇದೆ. ಏನೋ ಏಕ್ದಮ್ ತಗೊಂಡೋಗಿ ಪ್ಯಾರಾಶೂಟ್ ಡ್ರಾಪ್ ಮಾಡಲ್ಲ ನಾವು. ನೋಡಿ, ನಮ್ದು ಇಂಟರ್ನಲ್ ಡೆಮಾಕ್ರಸಿ ಇದೆ. ಬಂದು ನಾವು ಅದನ್ನ ಕಮಿಟಿಗೆ ಹೋಗಿ ಅನೌನ್ಸ್ ಮಾಡುವಂತದ್ದು. ಸಂಕೀರ್ತ್, ನಿಮಗೆ ಇಂಟರ್ನಲ್ ಡೆಮಾಕ್ರಸಿ ಇದೆ, ನನಗೆ ದೇಶ ಕೊಟ್ಟಿರೋ ಡೆಮಾಕ್ರಸಿ ಇದೆ. ನಾವು ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ನನಗೆ ಈ ದೇಶ, ಈ ಸಂವಿಧಾನ, ಈ ಪ್ರಭುತ್ವ ಕೊಟ್ಟಿರುವ ಡೆಮಾಕ್ರಸಿ ನನಗೂ ಇದೆ, ನಿಮಗೂ ಇದೆ, ಪ್ರದೀಪ್ ಅವ್ರಿಗೂ. ಹಾಗಾಗಿ ನನಗಿರುವ ಡೆಮಾಕ್ರಸಿಯಿಂದ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ, ನಿಲ್ಲಿಸುವ ಚಾನ್ಸಸ್ ಇದೆಯಾ? ಈಗ ಸೋಮಣ್ಣವ್ರ ಪ್ರಶ್ನೆ ಕೇಳಿದಾಗ ಇಂಟರ್ನಲ್ ಡೆಮಾಕ್ರಸಿ ಇದೆ ಇಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ. ಅಲ್ಲಿ ಬಿಜೆಪಿ ಅಭ್ಯರ್ಥಿ ಕೇಳ್ತಾ ಇಲ್ಲ. ಬಿಜೆಪಿ ಅಭ್ಯರ್ಥಿ ಯಾರಾಗಬೇಕು ಅಂತ ಹೇಳಿದ್ರು ಪಕ್ಷ ನಿರ್ಧಾರ ಯಾರಾಗ್ಬೋದು? ಯಾರು ಬೇಕಾರಾಗ್ಬೋದು. ಬಿಜೆಪಿ ಕಾರ್ಯಕರ್ತರು ಯಾರೊಬ್ರು ಹಾಗೆ ಆಗ್ತಾರೆ, ಬಿಜೆಪಿ ಪದಾಧಿಕಾರಿ ಯಾರೊಬ್ರು ಹಾಗೆ ಆಗ್ತಾರೆ. ಅದನ್ನ ನಿರ್ಣಯ ಮಾಡೋದು ಪಾರ್ಲಿಮೆಂಟ್ ಫ್ರಂಟ್ ರನ್ನರ್ಸ್. ನೋಡಿ, ನಾನೊಬ್ಬ ಪಕ್ಷದ ವಕ್ತಾರನಾಗಿ ನಾನು ಹೇಳೋದಿಲ್ಲ. That is your coin term. That is not my party coin term.
ಸೊ ಫ್ರಂಟ್ ರನ್ನರ್ ಅವೆಲ್ಲ ನೀವ್ ಹೇಳಿ. ನಾನ್ ನೋಡಿ ಪಕ್ಷದ ಕಾರ್ಯಕರ್ತರು ನಿಂತ್ಕೋತಾರೆ, ಅವ್ರಿಗೆ ಪರ ಸರಿ, ಕೆಲಸ ಮಾಡೋದೇ ಭಾರತೀಯ ಜನತಾ ಪಾರ್ಟಿ ಕೆಲಸ ಅಷ್ಟೇ. ಬೇಡ, ಹಿಂದ್ಗಡೆ ರನ್ ಮಾಡ್ತಿರೋರು ಯಾರನ್ನ ಆಗ್ಲಿ ಭಾರತೀಯ ಜನತಾ ಪಾರ್ಟಿ ನಿಂತ್ಕೋತಾರೆ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ತಾರಲ್ಲಿ. ಮೈಸೂರಲ್ಲಿ ಕೃಷ್ಣರಾಜ್ಯದಲ್ಲಿ ಶ್ರೀವತ್ಸ ಅವರು MLA ಆಗ್ತಾರೆ, ಹೌದು, ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ, ಅವ್ರ ಅಂತ ಅಸಮಿಗಳು ಬಿಜೆಪಿ ಅವರು. ಓಕೆ, ಏನೋ ಪ್ಯಾರಾಚೂಟ್ ಡ್ರಾಪ್ ಮಾಡ್ಬೋದು. ಲೆಟ್ಸ್ ವೇಟ್ ಅಂಡ್ ವಾಚ್. ಒಂದು ಕ್ಲಾರಿಟಿ, ಥಾಟ್ ಕ್ಲಾರಿಟಿ ನನಗೆ ಏನ್ ಸಿಗ್ತಾ ಇಲ್ಲ ಅಂತಂದ್ರೆ, ಯಾರು ಎಲ್ಲೆಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಅನ್ನೋದು ಯಾಕೆ ಬೇಕು ಅಂತಂದ್ರೆ, ಈಗ ಓಕೆ, ನಾನು ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿರೋದ್ರಿಂದ ಮತ್ತು ಬರ್ತಾ ಇರೋದ್ರಿಂದ 28 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಗಳು, ಲೋಕಸಭಾ ಕಾನ್ಸ್ಟಿಟ್ಯೂನ್ಸೀಸ್ಗಳಲ್ಲಿ ಕಳೆದ ಸಲ ಏನಾಗಿತ್ತು, ಒಂದರಲ್ಲಿ ಸುಮಲತಾ ಅವ್ರು ಗೆದ್ದಿದ್ರು ಪಕ್ಷೇತರರಾಗಿ, ಒಂದರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ಇನ್ನು 26ರಲ್ಲಿ ಆಲ್ಮೋಸ್ಟ್ BJP ಭಾರತೀಯ ಜನತಾ ಪಕ್ಷ ತನ್ನ ಅಸ್ತಿತ್ವವನ್ನು ಬಹಳ ಪ್ರಬಲವಾಗಿ ಉಳಿಸ್ಕೊಂಡಿತ್ತು. ಸಾರಿ, ಹಾಸನದಲ್ಲಿ JDS ಗೆದ್ದಿತ್ತು. ನಾನು ಒಂದ್ಸಲ ಮರ್ತ್ಕೊಂಡ್ಬಿಡ್ತೀನಿ, ನನಗೆ ಸೆಲೆಕ್ಟಿವ್ ಡಿಮೆನ್ಷಿಯಾ ಒಂದೊಂದ್ಸಲ, ನಾನು ಕೆಲವೊಂದು ವಿಷಯಗಳನ್ನ ಪಟ್ಟಂತ ಮರ್ತ್ಕೊಂಡ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಯ್ಯೇ ಇಲ್ಲ ಪಾಪ, ಚೇ ಇಲ್ವೇ ಇಲ್ಲ ಪಾಪ, ಇಲ್ವೇ ಇಲ್ಲ, ಹಂಗೆಲ್ಲ ಅನ್ಕೋಬೇಡಿ. ನಾನು ಪ್ರಜ್ವಲ್ ರೇವಣ್ಣ ಅವ್ರನ್ನೂ ಕೂಡ ಹಲವು ಸಲ ಮಾತಾಡಿಸಿದ್ದೀನಿ. ಸೊ 25 ಕಾನ್ಸ್ಟಿಟ್ಯೂನ್ಸೀಸ್ಗಳನ್ನು BJP ಗೆದ್ಕೊಂಡಿತ್ತು. ಆಮೇಲೆ ನೋಡಿ, ನೀವು ಒಳ್ಳೆಯವರು, ನೀವೇ ನನ್ನನ್ನು ಕರೆಕ್ಟ್ ಮಾಡಿದವರು, ಅವ್ರು JDSನವರೇ ಕರೆಕ್ಟ್ ಮಾಡಲಿಲ್ಲ ನನ್ನನ್ನು. ಅದೇ ಬೇಜಾರಿನ ವಿಷಯ. ನಾವು ಗೆದ್ದಿದ್ದವಲ್ಲ ಬುದೇ ಅಂತ ನನ್ನ ಕರೆಕ್ಟ್ ಮಾಡ್ಬೋದಾಗಿತ್ತು, ಅವ್ರು ಮಾಡಲಿಲ್ಲ, ನಾನೇನು ಮಾಡಲಿ, ಇರಲಿ ಬಿಡಿ. ಸೊ 25 ಕಾನ್ಸ್ಟಿಟ್ಯೂನ್ಸೀಸ್ಗಳನ್ನು BJP ಅವರು ಗೆದ್ಕೊಂಡಿತ್ತು. ಇಲ್ಲಿ ಪ್ರಶ್ನೆ ಏನಿದೆ ಅಂತಂದರೆ, ನಾವು ಇಟ್ ಲುಕ್ಸ್ ಲೈಕ್ ಒಂದು 3-4 ಬಿಟ್ಕೊಟ್ಬಿಟ್ರೆ ಯಾವ ಟಿಕೆಟ್ ಆಧಾರದಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಡಾಕ್ಟರ್ CN ಮಂಜುನಾಥ್ ಹೆಸರು ಕೇಳಿ ಬರ್ತಾ ಇದೆ, ಅವ್ರು ಎಲ್ಲಿಂದಾದರೂ ನಿಲ್ಲಿ, ನಾವು ಸದ್ಯ ಹಾಸನದಲ್ಲಿ ಹಾಲಿ ಸಂಸದರಿಗೆ ಅವಕಾಶ ಮಾಡಿಕೊಡೋದಿಲ್ಲ, ಅವ್ರು ಗೆದ್ರೆ ಬೇಕಾದ್ರೆ ಅಥವಾ ಅವ್ರು ನಿಂತ್ಕೊಳ್ತಾರೆ ಅಂತಂದ್ರೆ ಬೇಕಾದ್ರೆ ನಮ್ಮ ಟಿಕೆಟಿಂದನೇ ಕೊಡ್ತೀವಿ ಅಂತ BJP ಹೇಳ್ತಾ ಇದೆ ಅಂತ ಒಂದು ರೂಮರ್ ಇದೆ. ರೂಮರ್ ಸರ್, ಒಂದು ಮಾತಿದೆ. ಆ ಥರ ಇದ್ರೂ ಇರಬಹುದು. ಅಂದರೆ ಅಷ್ಟು ದೊಡ್ಡ ಮಟ್ಟಿಗಿನ ಆಂಟಿ ಇನ್ಕಂಬೆನ್ಸಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗಿದೆಯಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಬಟ್ ಬೆಂಗಳೂರು ಗ್ರಾಮಾಂತರದಲ್ಲಿ BJP and both the JDS may not want to take risk. ಅಲ್ಲಿ ಒಂದು ಚಂಕ್ ಆಫ್ BJP ವೋಟರ್ಸು ಖಂಡಿತ ಬೆಂಗಳೂರು ಗ್ರಾಮಾಂತರದಲ್ಲಿ ಇದ್ದೇ ಇದೆ, ನಾನು ಇಲ್ಲ ಅಂತ ಕೂಡ ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ದೆ ಮೇ ನಾಟ್ ವಾಂಟ್ ಟು ಟೇಕ್ ರಿಸ್ಕ್ ಅಂತ ನನಗೆ ಅನ್ನಿಸ್ತಾ ಇದೆ, CN ಮಂಜುನಾಥ್ ಅವ್ರನ್ನ ನಿಲ್ಲಿಸುವ ಮೂಲಕ. ಈ ಹಾಸನದ್ದು ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ಲ ಉಪಾಧ್ಯಾಯ ಸರ್? ಹಾಸನದ ಒಂದು ವಿಚಾರ ಹೇಳಿ, ಕ್ವಿಕ್ಲಿ. ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ, ನೀವು ಪ್ರಜ್ವಲ್ ರೇವಣ್ಣವರೇ ಆಗಿ ನಮ್ಮಲ್ಲಿ ಶ್ರೇಯಸ್ ಪಟೇಲ್ ಆದರೆ 101% ಶ್ರೇಯಸ್ ಪಟೇಲ್ ಕ್ಲಿಯರ್ ಆಗ್ತಾರೆ ಸರ್. ಬಹಳ ಕಾರಣಗಳು, ನಾಟ್ ಓನ್ಲಿ 1 or 2. ಇಲ್ಲ, ಶ್ರೇಯಸ್ ಪಟೇಲ್ ಬಗ್ಗೆ ನಾನು ಬಹಳ ಕೇಳಿದ್ದೀನಿ. ವೆರಿ ಯಂಗ್ ಮ್ಯಾನ್. ಕಳೆದ ಸಲ ವಿಧಾನಸಭೆ ಚುನಾವಣೆಯಲ್ಲಿ ಕೆಲವು 1000 ಮತಗಳಿಂದ ಮಾತ್ರ ಸೋತಿದ್ದು ಅಂತ ಅನ್ಕೊಳ್ತೀನಿ, ಅಥವಾ ಕೆಲವು 100 ಮತಗಳ ಅಂತರದಿಂದ ಮಾತ್ರ ಸೋತಿದ್ದು. ಅವ್ರಿಗೆ ಅದೇ ಇಡೀ 8 ಕ್ಷೇತ್ರದಲ್ಲೂ ಸಿಂಪತಿ ಬಂದಿದೆ. ಆಮೇಲೆ ತಾಯಿ ಶ್ರೇಯಸ್ ಪಟೇಲ್ ಅವರ ತಾಯಿ ಕೂಡ ಅಷ್ಟೇ, ಅವರು ಕೂಡ ಬಹಳ ಹೆಸರು ಮಾಡಿದ್ದಾರೆ, ಬಹಳ ಒಳ್ಳೆ ರೀತಿಯಲ್ಲಿ ಜನರ ಜೊತೆಗೆ ನಡೆದುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಶ್ರೇಯಸ್ ಪಟೇಲ್ ಅವ್ರಿಗೆ ಒಂದು ಅವಕಾಶ ಅಂತ ಒಂದು ಚರ್ಚೆ ಇದೆ ಅನ್ನೋದು ನಿಜ. MLAಗಳು ಅಂತ ಸರ್, ಈಗ ಯಂಗ್ಸ್ಟರ್ಸ್ ಬಂದಿದ್ದಾರಲ್ಲ, ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು ಸರ್. ಎಲ್ಲರೂ ಕೂಡ ಒಳ್ಳೆ ಆ ಏಜ್. ಐ ಹ್ಯಾವ್ ದಟ್ ಪರ್ಸನಲ್ ಬಿಲೀಫ್ ವಿತ್ ಶ್ರೇಯಸ್ ಪಟೇಲ್, ನಾನು ಇಲ್ಲ ಅಂತ ಹೇಳೋದಿಲ್ಲ, ನನಗಿದೆ. ನಾನು ಗಮನಿಸಿದ್ದೀನಿ ಅವ್ರನ್ನ, ನಾನು ಬಹಳ ಹತ್ತಿರದಿಂದ ಅವ್ರನ್ನ ಗಮನಿಸಿದ್ದೀನಿ. ಐ ಬಿಲೀವ್ ಹಿ ಮೇ ಬಿ ಆ ರೈಟ್ ಕ್ಯಾಂಡಿಡೇಟ್. ಬಟ್ ಕೊಡ್ತೀರಾ? ಅವರೇ ಸರ್, 99%. ಹೌದಾ? 1% ನಿಮಗೆ ಬಿಟ್ಟಿದೀವಿ. ಹೌದಾ? 1% ನನಗೆ ಕೊಡ್ತೀರಾ? ಅಂದ್ರೆ ಮಾಧ್ಯಮದವ್ರಿಗೆ ನಂಗೆ ಅವಕಾಶ ಕೊಡ್ಬೇಕಲ್ಲ. ನನ್ ಬೇಡಪ್ಪ, ನಮಸ್ಕಾರ ಸರ್. ಹೇಳಿ ಸರ್, ಉಪಾಧ್ಯಾಯ ಸರ್. 1% ಅಲ್ಲಿ ಕೊಟ್ಬಿಟ್ರೆ ನೀವು ಹೋಗ್ಬಿಡಿ. ಇಲ್ಲ, ನಾನು ಖಂಡಿತ ಹೋಗಲ್ಲ. ಹೇಳಿ. ಹಾಸನದಲ್ಲಿ ದೇವೇಗೌಡರ ಫ್ಯಾಮಿಲಿಯ ಹೋಲ್ಡು ಕಮ್ಮಿ ಆಗ್ತಾ ಇದೆ. ಇಟ್ ವಾಸ್ ವೆರಿ ಎವಿಡೆಂಟ್ ಇನ್ ದ ಲಾಸ್ಟ್ ಎಲೆಕ್ಷನ್ ಆಲ್ಸೋ. ಅಸೆಂಬ್ಲಿ ಎಲೆಕ್ಷನಲ್ಲಿ ರೇವಣ್ಣ ಅವರು ಕೂಡ ಬಹಳ ಸ್ಮಾಲ್ ಮಾರ್ಜಿನ್ ಗೆದ್ರು. ಐ ಥಿಂಕ್ 3,000 ಓಟಿಂದ ಗೆದ್ದಿದ್ದು ಅಷ್ಟೇ. ನಾನು ಅನ್ಕೊಂಡಿದ್ದೇನೆ ಬಹುಶಃ 35-40,000 ಓಟಿಂದ ಗೆಲ್ತಾ ಇದ್ದು. ವೆರಿ ಯಂಗ್ ಚಾಪ್ ಲೈಕ್ ಶ್ರೇಯಸ್ ಪಟೇಲ್. ಹೌದು. ಅವ್ರು ಎಷ್ಟು ಸಲ ಗೆದ್ದಿದ್ದಾರೆ ಅಸೆಂಬ್ಲಿಗೆ? ಐ ಥಿಂಕ್ 5-6 ಸಲ ಅಸೆಂಬ್ಲಿ MLA ಆಗಿದ್ದಾರೆ. ಅವರಿಗೆ ಅಷ್ಟು ಕಮ್ಮಿ ಆಗಬೇಕು. ಆ್ಯಂಡ್ ಆಲ್ಸೋ ಎವ್ರಿಬಡಿ ನೋಸ್ ದಟ್ ರೇವಣ್ಣವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಐ ಮೀನ್ ಒಂಥರ ಮಾಡೆಲ್ MLA ಅವರು ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೆಲಸವನ್ನು ಯಾರು ಹತ್ರ ಬೇಕಾದ್ರೂ ಹೋಗಿ ಮಾಡಿಸ್ಕೊಂಬರೋರು, ಯಾವುದೇ ಸರ್ಕಾರ ಇರಲಿ ಮಾಡಿಸ್ಕೊಂಬಂದು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡಿದವರು. ಅಂಥವ್ರಿಗೆ ಅಷ್ಟು ಜನ ಬೆಂಬಲ ಕಮ್ಮಿ ಆಗಿದೆ ಅಂದರೆ ದಟ್ ಈಸ್ ಸಮಥಿಂಗ್ ಟು ಡೂ ವಿತ್ ದಿ ರಿಲೇಷನ್ಶಿಪ್ ವಿತ್ ದಿ ವೋಟರ್ಸ್. ಓಕೆ.
ಸೊ ಅದರಿಂದ ಬಹುಶಃ ಈ ಸರ್ತಿ JDSಗೆ ಅಷ್ಟು ಸುಲಭ ಇಲ್ಲ ಅಂತ ನನಗನ್ಸುತ್ತೆ ಹಾಸನ. ಅದು ರೇವಣ್ಣ ಅವ್ರದ್ದು ಏನೇ ಚೆನ್ನಾಗಿರ್ಬೋದು, ಬಟ್ ವಿಧಾನಸಭೆಗೆ ಸರ್ ಇದು ಲೋಕಸಭೆ ಓವರಾಲ್ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಚಿಂತನೆ ಮಾಡ್ತಾರೆ. ಹಂಗಾಗಿ ಬಂದಿರೋದು ವಿಧಾನಸಭೆಗೆ ಅಷ್ಟೇ ಸೀಮಿತ. ಲೋಕಸಭೆ ಚುನಾವಣೆ ಇರ್ತಕ್ಕಂಥದ್ದೇ ಬೇರೆ, ರಾಷ್ಟ್ರೀಯ ವಿಚಾರಗಳೇ ಬೇರೆ ಅಲ್ಲ. ಅಫ್ಕೋರ್ಸ್ ಸೊ ಲೋಕಸಭಾ ಮೋದಿ ಅವರು ಕೂಡ ಕ್ಯಾಂಪೇನ್ ಮಾಡ್ತಾರೆ, ನಿಮ್ಮ ಕ್ಯಾಂಡಿಡೇಟ್ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದು ಚೇಂಜ್ ನಮಗೆ ಸರ್ ಶಿವಲಿಂಗೇಗೌಡರು ಬಂದಿರೋದು ಒಂದು ಪ್ಲಸ್ ಆಗಿದೆ. ಸ್ವರೂಪ್ ಅವ್ರು ಬಹಳ ಕಡಿಮೆ ಮಾರ್ಜಿನ್ ಅಲ್ಲಿ ಸೋತಿದ್ದಾರೆ. ಬಹಳ ಪ್ಲಸ್ ಕೂಡ ಆಗ್ತಾ ಬಂದಿದೆ ಸರ್ ನಮಗೆ. ಗ್ರಾಮಾಂತರದ ಬಗ್ಗೆ ಒಂದು ವಿಷಯ, ಲಾಸ್ಟ್ ಟೈಮು ಯಶವಂತಪುರ ಮತ್ತು ರಾಜರಾಜೇಶ್ವರಿ ನಗರ ಕ್ಷೇತ್ರಗಳು ಎರಡೂ ಕೂಡ ಅವು ಜೊತೆಗೆ ಇತ್ತು, ಕಾಂಗ್ರೆಸ್ ಜೊತೆಗೆ ಇತ್ತು, ಕಾಂಗ್ರೆಸ್ಸೇ ಗೆಲ್ತು ಅವಾಗ. ಆದ್ರೆ ಈ ಎರಡೂ ಕ್ಷೇತ್ರಗಳು ಈ ಸರಿ ಬಿಜೆಪಿ ಇದೆ, ಬದಲಾವಣೆ. ಅದೇ ನಾನು ಬರ್ತಿದ್ದೆ ಅಲ್ಲಿ ವೋಟ್ ಚಂಕ್, ನಾನು ಅದೇ ಹೇಳದ್ನಲ್ಲ, ಬೆಂಗಳೂರು ಗ್ರಾಮಾಂತರ ಅಂದಾಗ ವೋಟ್ ಚಂಕ್ ನಿಮ್ಗೆ ಜಾಸ್ತಿ ಆಗಬಹುದು. ಆಮೇಲೆ ಸರ್ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಒಂದ್ ಕಡೆ ಇದ್ರು, ಕುಮಾರಸ್ವಾಮಿ ಒಂದ್ ಕಡೆ ಇದ್ರು, ಅಲ್ಲಿ JDS ವರ್ಸಸ್ ಗ್ರಾಮಾಂತರದಲ್ಲಿ ಯೋಗೇಶ್ವರ್ ನಿಲ್ಲಿಸ್ತೀರಾ? ಅಲ್ಲ ಸರ್ ಹೇಳಿದ್ದು ನಮ್ದು ಅಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಬಿಜೆಪಿ ವರ್ಸಸ್ JDS ಇತ್ತಲ್ಲ ಸರ್, ಈಗ ಎರಡು ಒಂದಾಗಿದೆ. ಅಲ್ಲಿ ಚನ್ನಪಟ್ಟಣದಲ್ಲಿ ಹೋಲ್ಡಿಂಗೇ ಇಲ್ಲ ಕಾಂಗ್ರೆಸ್ಗೆ, ಈ ಕಾಂಗ್ರೆಸ್ ಹೋಲ್ಡಿಂಗ್ ಇಲ್ಲ, ಅಲ್ಲಿ JDS ಕಾರ್ಯಕರ್ತಿದ್ದಾರೆ, ಬಿಜೆಪಿ ಕಾರ್ಯಕರ್ತಿದ್ದಾರೆ. ಸೊ ಹಾಗಾಗಿ ಈ ಸರಿ ನೀವು ಅಂದ್ಕೊಂಡಾಗೆ ಗ್ರಾಮಾಂತರ ಕ್ಷೇತ್ರ ಯಾವುದೇ ಕಾರಣಕ್ಕೂ ಇವ್ರಿಗೆ DK ಸುರೇಶ್ ಅವರಿಗೆ ತುಂಬಾ ಕಷ್ಟ ಇದೆ, ಅದು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಈ ಸರಿ ಅಲ್ಲಿ ಯಾರು ಕೊಟ್ಟರು ಅಲ್ಲಿ ಈ ಸರಿ ಯಾರು ಕ್ಯಾಂಡಿಡೇಟ್ ಯಾರಲ್ಲಿ ಗ್ರಾಮಾಂತರಕ್ಕೆ ಯಾರು ಅಲ್ಲ ಸರ್, ಯೋಗೇಶ್ವರ ಹೆಸರೇ ಜಾಸ್ತಿ ಮುನ್ನೆಲೆ ಇದೆ. ಯೋಗೇಶ್ವರ ಹೆಸರೇ ಜಾಸ್ತಿ ಮುನ್ನೆಲೆ ಇದೆ. ಮಂಜುನಾಥ್ ಅವರ ಹೆಸರಂತೂ 4 ಕಡೆಗಳಿಂದ ಇದೆ. DK ಶಿವಕುಮಾರ್ ಅವರೇ ಹೆಚ್ಚು ಕಡಿಮೆ 1 ಲಕ್ಷದಲ್ಲಿ ಗೆದ್ದಾರೆ. ನಮ್ಗೆ ಅದರಲ್ಲೇ ಬೇಕಾದಷ್ಟು ಓಟ್ ಇದೆ ಸರ್. ಹಂಗೆ ಚನ್ನಪಟ್ಟಣಕ್ಕೆ ಹೋದ್ರೆ 2 ಲಕ್ಷ ಅಲ್ಲೇ ಆಯ್ತಲ್ಲ ಸರ್ ನಿಮ್ ಚನ್ನಪಟ್ಟಣದಲ್ಲಿ. ಎರಡು ಕ್ಷೇತ್ರ ಎರಡು ಕಾರ್ಯಕರ್ತರು ಸೇರ್ಕೊಂಡ್ರೆ 2 ಲಕ್ಷ ಆಯ್ತಲ್ಲ ಅವ್ರದ್ದು. ಕಾಂಗ್ರೆಸ್ ತಗೊಂಡ್ರೆ 12,000 ಓಟು. ಕಾಂಗ್ರೆಸ್ ನಿಮ್ಗೆ ಹೋಲ್ಡಿಂಗ್ ಇಲ್ಲ. ಲಾಸ್ಟ್ ಟೈಮ್ ನೀವು ತಗೊಂಡಿದ್ದು ರಾಜರಾಜೇಶ್ವರಿ ನಗರ, ಯಶವಂತಪುರ, ಈಗ ಒಟ್ಟು 2024 ಚುನಾವಣೆ, ದೇಶದ ಚುನಾವಣೆ. ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿ ಗೆಲ್ತೀನಿ 28 ಅಲ್ಲಿ, ನಾವು 28 ಗೆಲ್ತೀವಿ ಅಂತ ನಾವು ಹೇಳೋದು. ಯಾಕಂದ್ರೆ ಕಳೆದ ಬಾರಿ 51% ಮತ ತಗೊಂಡಿದ್ವಿ, 25 ಸೀಟ್ ತಗೊಂಡಿದ್ವಿ, 25+1 ಬಾಹ್ಯ ಬೆಂಬಲ ಕೊಟ್ಟು 26 ಕ್ಷೇತ್ರಗಳು ಗೆದ್ದಿದ್ವಿ. ಕಾಂಗ್ರೆಸ್ ಗೆದ್ದಿದ್ದು ಸಿಂಗಲ್ ನಂಬರ್, ಒಂದೇ ಸೀಟ್ ಗೆದ್ದಿದ್ದವರು. ಅದು ಸರ್ ಇರ್ಬೋದು. ಕಳೆದ ಬಾರಿಗಿನ್ನ ಇವ್ರು ಹೇಳೋದಕ್ಕೆ ತಗೊಂಡ್ರೆ ಬೆಂಗಳೂರು ಗ್ರಾಮಾಂತರ ಏನಿದೆ ಕಮ್ಮಿ ಆಗ್ತಾ ಬರ್ತದೆ, ಕ್ಷೀಣಿಸ್ತಾ ಬರ್ತಾ ಇದೆ. ಆದ್ರೂ ಕೂಡ ನಮ್ಗೆ ಆ ಕ್ಷೇತ್ರಗಳನ್ನು ಸೇರಿ 28 ಕ್ಷೇತ್ರವನ್ನ ಮೈತ್ರಿ ಅವ್ರ ಜೊತೆಗೆ ಅವರನ್ನ ಜೊತೆಗೆ ನೀವು ಹೇಳಿದಂಗೆ ಕೇಳ್ತಾರೆ, ಸರ್ಟಿಫಿಕೇಟ್ ಬರ್ಸ್ಕೊಂಡು ಹೊಟ್ಟೋಗಿ. ಅಲ್ಲಿ ನಿಮ್ಗೆ ನಂಬಿಕೆ ಇಲ್ಲ, ನೀವು ಸೋಲ್ ಇವಾಗ ಹತಾಶರಾಗಿ ತುಂಬಾ ಎವಿಡೆಂಟ್ ಆಗಿದೆ ಅಂತೇಳಿ. ನೀವು ಕರ್ನಾಟಕದಲ್ಲಿ ಎಲೆಕ್ಷನ್ ಕಮಿಷನ್ ಇಲ್ವಾ? ತೆಲಂಗಾಣದಲ್ಲಿ ಗೆದ್ರೆ ಅಲ್ಲಿ ಎಲೆಕ್ಷನ್ ಕಮಿಷನ್ ಇಲ್ವಾ? ತೆಲಂಗಾಣದಲ್ಲಿ ಗೆದ್ರೆ ಎಲೆಕ್ಷನ್ ಕಮಿಷನ್ ಇಲ್ವಾ? ಇಂದಿರಾ ಗಾಂಧಿ ಪ್ರಧಾನಮಂತ್ರಿಗಳು ಯಾವ ಅಧಿಕಾರಿ ಜನಪರ ಮತ್ತು ನಿಖರ